ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿ ಮೈಸೂರು ಇವರ ಕನ್ನಡ ಪುಸ್ತಕದಲ್ಲಿ ನಾವು ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಿಂದ ಆರಂಭದಿಂದ ಎಲ್ಲವನ್ನು ಕೂಡ ಕಲಿತಾ ಹೋಗಬೇಕು. ಇನ್ನು ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು. ಯಾರೆಲ್ಲ KSOUನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಥವಾ ಮುಂದಿನ ಪರೀಕ್ಷೆಗೆ ಯಾರೆಲ್ಲ ಸೇರಿಕೊಂಡಿದ್ದೀರೋ ಅವರಿಗೆ ಆರಂಭದಿಂದ ಇರುವಂಥದ್ದು ಕನ್ನಡ ಪರೀಕ್ಷೆ. ನಾವು ಇವತ್ತಿನಿಂದ ಎಲ್ಲವನ್ನು ಕೂಡ ಓದ್ತಾ ಹೋಗುವ. ನಾನು ಮಾಡಿರುವಂತಹ ಪ್ರತಿಯೊಂದು ಪಾಠವನ್ನು ಕೂಡ ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ. ನಿಮಗೆ ಸಮಯ ಇದ್ದಾಗ, ನಿಮಗೆ ಅನುಕೂಲವಿರುವಂತಹ ಸಮಯದಲ್ಲಿ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಪ್ರಥಮ BAವರಿಗೆ, BComನವರಿಗೆ ಇರುವಂತಹ ಕನ್ನಡ ಭಾಷಿಕ ವಿಸ್ತಾರದಲ್ಲಿ ಮೊದಲು ಪ್ರಾರಂಭದಿಂದ ಪ್ರಬಂಧವನ್ನು ನೋಡುವ. ಪ್ರಬಂಧದಲ್ಲಿ ಮೊದಲನೆಯ ಪ್ರಬಂಧ ಮೈಸೂರು ರುಮಾಲು. ವಿ ಸೀತಾರಾಮಯ್ಯನವರು ಬರೆದಿರುವಂತಹ ಈ ಮೈಸೂರು ರುಮಾಲಿನ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗುವ. ನಾವು ಪ್ರಬಂಧದ ಸಾರಾಂಶವನ್ನು ಮೊದಲಿಗೆ ತಿಳ್ಕೊಳ್ಳುವ. ನಿಮಗೆ ನಾನು ಪ್ರಬಂಧದ ಸಾರಾಂಶವನ್ನು ಮೊದಲಿಗೆ ತಿಳಿಸ್ತಾ ಹೋಗ್ತಾನೆ. ಈ ಮೈಸೂರು ರುಮಾಲು ಪ್ರಬಂಧವನ್ನು ವಿ ಸೀತಾರಾಮಯ್ಯನವರು ಬರೆದಿದ್ದಾರೆ. ಜಗತ್ತಿನ ಪ್ರಸಿದ್ಧವಾದಂತಹ ಮೈಸೂರಿನ ರುಮಾಲಿನ ಬಗೆಗೆ, ಅದರ ಮೂಲಕ ಮೈಸೂರಿನ ಸೊಬಗಿನ ಬಗ್ಗೆ ಅವರು ವರ್ಣಿಸ್ತಾ ಇದ್ದಾರೆ. ಈ ಒಂದು ಪ್ರಬಂಧದಲ್ಲಿ ಸಂಪೂರ್ಣವಾಗಿ ಮೈಸೂರಿನ ರುಮಾಲು ಹಾಗೂ ಮೈಸೂರಿನ ಒಂದು ಸೊಬಗನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. ಮೈಸೂರಿನ ರುಮಾಲನ್ನು ಕಟ್ಟುವುದು ಬಹಳ ಕಷ್ಟಕರವಾದ ಕೆಲಸ. ಆ ಒಂದು ಕೌಶಲ ಎಲ್ಲರಿಗೂ ಕೂಡ ಬರುವುದಿಲ್ಲ. ಮೈಸೂರು ರುಮಾಲಿನ ದರ್ಪ ಒಣ ಆಡಂಬರವೆನಿಸಿದ್ರೂ ಕೂಡ ಅದರ ನಯ ನಾಜೂಕು ಮತ್ತಾವುದಕ್ಕೂ ಬರುವುದಿಲ್ಲ ಅಂತ ಲೇಖಕರು ನಮಗೆ ವಿವರಿಸ್ತಾ ಇದ್ದಾರೆ. ರುಮಾಲಿಗೆ ಸರಿಯಾದ ಗಮನವನ್ನು ಕೊಡಬೇಕು. ಹಲವು ಮುಖ್ಯ ಸಂದರ್ಭಗಳಲ್ಲಿ ಅದೇನು ಮಾಡ್ತದೆ ನಮಗೆ ಅಂತ ಹೇಳಿದರೆ, ಪೇಚಿಗೆ ಸಿಲುಕುವ ಹಾಗೆ ಮಾಡ್ತದೆ. ರುಮಾಲಿನ ಬಟ್ಟೆ ಮತ್ತು ಜರಿಯ ಆಯ್ಕೆಯನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಮೈಸೂರಿನವರು ಎಲ್ಲ ವಿಷಯದಲ್ಲೂ ಉದಾತ್ತ ಸ್ವಭಾವದವರು. ಅದಕ್ಕೆ ಮುಖ್ಯ ಕಾರಣ ಮೈಸೂರಿನಲ್ಲಿನ ಭೋಗ ಸಂಪತ್ತು. ಮೈಸೂರಿನ ರುಮಾಲು ಶುದ್ಧ ಸಂಪ್ರದಾಯಕ್ಕೆ ಸೇರಿದೆ. ಅದು ದಕ್ಷಿಣದವರ ದಿಗಂಬರತೆ, ಉತ್ತರದವರ ವಕ್ರತೆ ಎರಡನ್ನೂ ಕೂಡ ಹೊಂದಿಲ್ಲ. ಮೈಸೂರು ರುಮಾಲು ರಸಿಕತೆ, ಈ ಮೂರು ಮುಖ್ಯ ಅಂಶಗಳು. ಮೈಸೂರು ರುಮಾಲು ರಸಿಕತೆ ಎನ್ನುವಂಥದ್ದು. ರುಮಾಲು ಕಟ್ಟುವ ಬಗೆಯನ್ನು ಯಾರಿಗೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ಅದೊಂದು ಅನುಭವದ ವೇದ್ಯ ಕಲೆ ಅಂತ ಲೇಖಕರು ವಿವರಿಸ್ತಾ ಇದ್ದಾರೆ. ಒಳ್ಳೆಯ ರುಮಾಲನ್ನು ನೋಡಿ ಮೆಚ್ಚಿ ಗೌರವಿಸಬೇಕು. ರುಮಾಲನ್ನು ಕುರಿತು ಹಲವಾರು ಸಲಹೆ ಸೂಚನೆಗಳು ಕೂಡ ಇವೆ. ರುಮಾಲೆಂದರೆ ಮಂಗಳ ಮರ್ಯಾದೆ ಎರಡನ್ನೂ ತಂದುಕೊಡುವಂಥದ್ದು. ಪರಕೀಯರ ಪ್ರಭಾವದಿಂದ ಈ ನಡುವೆ ಮೈಸೂರು ರುಮಾಲನ್ನು ಧರಿಸುವವರ ಪ್ರಮಾಣ ಕಡಿಮೆಯಾಗ್ತದೆ ಅಂತ ಲೇಖಕರ ಅಭಿಪ್ರಾಯ. ಇಂತಹ ಪರಕೀಯ ದಾಳಿಯನ್ನು ತಪ್ಪಿಸಿಕೊಂಡು ಮೈಸೂರು ರುಮಾಲನ್ನು ಉಳಿಸಿ ಉಪಯೋಗಿಸುವುದು ಎಲ್ಲರ ಕರ್ತವ್ಯವಾಗಬೇಕು ಅಂತ ಇಲ್ಲಿ ಲೇಖಕರಾದ ವಿ ಸೀತಾರಾಮಯ್ಯನವರು ಹೇಳ್ತಾ ಇದ್ದಾರೆ. ಮೊದಲಿಗೆ ನಾವು ಲೇಖಕರ ಪರಿಚಯವನ್ನು ಮಾಡಿಕೊಳ್ಳುವ. ಈ ಮೈಸೂರು ರುಮಾಲ್ನ ಪ್ರಬಂಧದ ಬಗ್ಗೆ ಸಾರಾಂಶವನ್ನು ತಿಳ್ಕೊಂಡೆವು. ಅಂದರೆ ಮೈಸೂರಿನ ರುಮಾಲ್ನ ವಿಚಾರದಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಮೊದಲಿಗೆ ನಮ್ಮ ಪ್ರೊಫೆಸರ್ ವಿ ಸೀತಾರಾಮಯ್ಯನವರ ಬಗ್ಗೆ ಅವರು ಕೊಟ್ಟಿರುವಂಥ ವಿಚಾರ ಏನಿದೆ ಎನ್ನುವಂಥದ್ದು ಪರಿಚಯವನ್ನು ಸ್ವಲ್ಪ ಮಾಡಿಕೊಳ್ಳುವ. ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಎಂಬ ಸಂಕೇತಾಕ್ಷರಗಳಿಂದ ಖ್ಯಾತರಾಗಿದ್ದಾರೆ. PRO.V.C ಎಂಬ ಸಂಕೇತಾಕ್ಷರಗಳಿಂದ. ಪ್ರೊಫೆಸರ್ ವೆಂಕಟರಾಮಯ್ಯ ಸೀತಾರಾಮಯ್ಯನವರು ಜೀವಿತದ ಕಾಲ 1899ರಿಂದ 1983. MA ಪದವೀಧರರಾಗಿದ್ದರು. ಅವರು ಕಾಲೇಜಿನ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳಲ್ಲಿ MA ಪದವೀಧರರಾಗಿದ್ದರು. ವಿ ಸೀತಾರಾಮಯ್ಯನವರ ಕನ್ನಡ ಪಾಂಡಿತ್ಯ ಅಗಾಧವಾದದ್ದು.
ಕವಿ, ನಾಟಕಕಾರ, ವಿಮರ್ಶಕಾರನಾಗಿ ಸಾಕಷ್ಟು ಹೆಸರನ್ನು ಕೂಡ ಗಳಿಸಿದರು. ಅದಲ್ಲದೆ ವಿದ್ಯಾರ್ಥಿ ವೃಂದದಲ್ಲಿಯೂ ಕೂಡ ಅತ್ಯಂತ ಜನಪ್ರಿಯತೆಯನ್ನು ಕೂಡ ಹೊಂದಿದ್ದ ಗುರುವಾಗಿದ್ದರು. 40 ವರ್ಷಗಳ ಹಿಂದೆ ಬೆಂಗಳೂರಿನ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಕನ್ನಡ ವಿಷಯದಲ್ಲಿ ವಿದ್ಯಾವಂತರಿಗೆ ಅಷ್ಟೇನೂ ಅಭಿಮಾನವಿಲ್ಲದಿದ್ದ ಆ ಕಾಲದಲ್ಲಿ ಕನ್ನಡ ವಿಷಯಗಳಿಗೆ ಯಾವ ವಿಧದಿಂದಲೂ ಕಡಿಮೆ ಇಲ್ಲ ಎಂದು ತೋರಿಸಿಕೊಟ್ಟರು. ಇನ್ನು ಮೈಸೂರು ರುಮಾಲು ಪ್ರಬಂಧದ ವಿಶ್ಲೇಷಣೆಯನ್ನು ಮಾಡುವ ಮೊದಲು ಒಂದು ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳುವ. ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಈ ಒಂದು ಪ್ರಬಂಧವನ್ನು ಬರೆದಿದ್ದಾರೆ. ಪ್ರಬಂಧ ಅಂತ ಹೇಳಿದರೆ ಅದು ಒಂದು ಗದ್ಯದ ನಿಬಂಧನೆ, ಗದ್ಯ ರೂಪದಲ್ಲಿರುವ ರಚನೆ ಎನ್ನುವಂಥ ಅರ್ಥ. ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಬಂಧ ಶಬ್ದದ ಬಳಕೆ ಕನ್ನಡದಲ್ಲಿ ದೊರೆಯುತ್ತದೆ. ಹಲವು ಪ್ರಾಚೀನ ಕಾವ್ಯಗಳಲ್ಲಿ ಇದರ ಬಗ್ಗೆ ಉಲ್ಲೇಖನ ಕೂಡ ಇರುವಂಥದ್ದು ನೀವು ನೋಡಿರ್ತೀರ. ಒಂದು ವಿಷಯದ ಕುರಿತು ಗದ್ಯದ ರೂಪದಲ್ಲಿ ವಿಶ್ಲೇಷಿಸುವಂಥದ್ದು ಪ್ರಬಂಧ ಅಂತ ಕರೆಯುವಂಥದ್ದು. ಗದ್ಯಗತಿಯನ್ನು, ಮನಸ್ಸಿನ ಓಟವನ್ನು, ಅದರ ಭಾವಾರ್ಥವನ್ನು ತಿಳ್ಕೊಳ್ಳುವಂಥದ್ದು. ಇನ್ನು ಮೈಸೂರು ರುಮಾಲು ಈ ಒಂದು ಪ್ರಬಂಧದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ. ಮೈಸೂರಿನ ರುಮಾಲು ಬಹಳ ಪ್ರಸಿದ್ಧವಾದದ್ದು. ರುಮಾಲಿನ ಕುರುಹು ಈಗ ಮರೆಯಾಗುತ್ತಲೇ ಬಂದಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಅಂತಹ ಒಂದು ಕಲಾತ್ಮಕ ನವಿರಾದ ವಿಷಯವನ್ನು ಕುರಿತು ಈ ಒಂದು ಪ್ರಬಂಧದಲ್ಲಿ ಹೇಳ್ತಾ ಇದ್ದಾರೆ. ಯಾವುದಾದರೊಂದು ರುಮಾಲನ್ನು ಕೆಡಿಸದೇ ಕಟ್ಟುವುದು ಬಹಳ ಅಸಾಧ್ಯ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ವಿ ಸೀತಾರಾಮಯ್ಯನವರು ಆರಂಭದಲ್ಲಿಯೇ ಕೊಟ್ಟಿದ್ದಾರೆ. ಹೆಂಗಸಿನ ಮನಸ್ಸು, ಮೀನಿನ ಹೆಜ್ಜೆ, ಭವಿಷ್ಯ, ಮೃತ್ಯುವಿಂದ ಹೊರಬರುವುದು ಸಾಧ್ಯವಾಗುತ್ತದೆ, ಆದರೆ ರುಮಾಲನ್ನು ಒಮ್ಮೆಯೂ ಕೆಡಿಸದೆ ಕಟ್ಟುವುದು ಸಾಧ್ಯವಾಗುವುದಿಲ್ಲ. ಅಂದರೆ ರುಮಾಲನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಈಗ ಹೆಂಗಸಿನ ಮನಸ್ಸಿನಿಂದ ಹೊರಗೆ ಬರ್ಬೋದು, ಮೀನಿನ ಹೆಜ್ಜೆ ಕೂಡ ಹೊರಗೆ ಬರ್ಬೋದು, ಮೃತ್ಯುವಿನಿಂದ ಕೂಡ ಹೊರಗೆ ಬರ್ಬೋದು, ಆದರೆ ಈ ರುಮಾಲನ್ನು ತಪ್ಪಾಗದೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಲೇಖಕರಲ್ಲಿ ವಿವರಿಸ್ತಾ ಇರುವಂಥದ್ದು. ಒಮ್ಮೆಯೂ ರುಮಾಲನ್ನು ಬಿಚ್ಚದೆ ಕಟ್ಟಿರುವವರನ್ನು ನೋಡಿಯೇ ಇಲ್ಲವೆನ್ನುತ್ತಾರೆ ಲೇಖಕರು ಒಮ್ಮೆ ಕೂಡ ನೋಡಲಿಲ್ಲ ಅಂತೆ. ರುಮಾಲನ್ನು ಬಿಚ್ಚದೆ ಕಟ್ಟುವಂಥವರನ್ನು ಲೇಖಕರು ನೋಡಲೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆ ಅತ್ಯಂತ ಕೌಶಲಪೂರ್ಣವಾಗಿ ಅಳತೆ ಮಾಡಿದಂತೆ ರುಮಾಲು ಕಟ್ಟಿರುವವರನ್ನು ನೋಡಿ ಅಂತಹ ಒಂದು ನೈಪುಣ್ಯತೆಯನ್ನು ಶ್ಲಾಘಿಸಿದ್ದು ಕೂಡ ಉಂಟು. ಹಾಗೆಯೇ ಅಂತಹದೊಂದು ಕಲೆಗಾರಿಕೆ ತನಗೇಕೆ ಬಂದಿಲ್ಲವೆಂದು ಕೊರಗಿದ್ದು ಕೂಡ ಉಂಟು. ಆದರೂ ಒಂದೇ ಬಾರಿಗೆ ಕಟ್ಟ ಹೊರಟ ರುಮಾಲು ಕೆಡದೆ ಸರಿಯಾಗುತ್ತದೆ ಎಂದು ಖಡಾಖಂಡಿತವಾಗಿ ಹೇಳುವವರು ಒಬ್ಬರು ಕೂಡ ಇಲ್ಲ. ಅಂತಹ ವ್ಯಕ್ತಿ ಹುಟ್ಟಿಯೂ ಕೂಡ ಇಲ್ಲ. ಅದೇ ಮೈಸೂರಿನ ರುಮಾಲಿನ ಮುಖ್ಯ ಲಕ್ಷಣ. ರುಮಾಲು ಸರಿಯಾಗಬೇಕೆಂದರೆ ಅದನ್ನು ಅನುಸರಿಸಬೇಕಾದವರು ನಾವೇ ಹೊರತು ರುಮಾಲಲ್ಲ. ಹಾಗಾಗಿ ರುಮಾಲಿನ ಮೇಲೆ ಪೌರುಷದ ಪ್ರಯೋಗ ಸರಿ ಹೊಂದುವುದಿಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಇಲ್ಲಿ ಲೇಖಕರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಲೇಖಕರು ಹೇಳ್ತಾ ಇದ್ದಾರೆ ಈ ರುಮಾಲನ್ನು ಒಮ್ಮೆ ಕೂಡ ತಪ್ಪಾಗದೆ ಕಟ್ಟಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಅದನ್ನು ನಾನು ನೋಡಲು ಕೂಡ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ತಪ್ಪಾಗದಂತೆ ಆ ರುಮಾಲನ್ನು ಅವರು ಕಟ್ಟಿದ್ದಾರೆ ಅಂತ ಹೇಳಿದರೆ ಅವರಿಗೆ ನಾನು ಶ್ಲಾಘನೆ ಮಾಡಿದ್ದೇನೆ, ಅವರನ್ನು ನಾನು ಹೊಗಳಿದ್ದೇನೆ. ಯಾಕಂದರೆ ಆ ರೀತಿ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಕಲೆ ನನಗೂ ಕೂಡ ಬರಬಾರ್ದಿತ್ತ ಅಂತ ಹೇಳಿ ಕೊರಗಿದ್ದಾರೆ ಅಂತೆ. ಎಷ್ಟೋ ಬಾರಿ ಅವರು ಯೋಚನೆ ಮಾಡಿ ಕೊರಗಿದ್ದಾರೆ. ನನಗೆ ಈ ರೀತಿಯ ಒಂದು ಕಲೆ ಬೇಕಿತ್ತು, ನನಗೆ ಈ ರೀತಿಯ ಕಲೆ ಯಾಕೆ ಕೊಡಲಿಲ್ಲ ಅಂತ ಹೇಳಿ ಕೊರಗಿದ್ದು ಕೂಡ ಉಂಟು. ಹಾಗೆ ಒಂದೇ ಬಾರಿಗೆ ಕೆಡದಂತೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕಟ್ಟಿದ್ರೂ ಕೂಡ ಅದಕ್ಕೆ ನಾನಂತೂ ಅವರನ್ನು ಹೊಗಳ್ತೇನೆ, ಅವರ ನೈಪುಣ್ಯತೆಯನ್ನು ನಾನು ಶ್ಲಾಘಿಸ್ತೇನೆ ಅಂತ ಹೇಳ್ತಾರೆ. ಈ ಒಂದು ಮೈಸೂರು ರುಮಾಲು ಎನ್ನುವಂಥದ್ದು ತಲೆಗೆ ಕಟ್ಟಿಕೊಳ್ಳುವಂಥ ಪೇಟ ಅಥವಾ ನಾವು ಮುಂಡಾಸು ಅಂತ ಹೇಳ್ತೇವಲ್ವ, ಅದು ಆ ಒಂದು ಮೈಸೂರಿನ ರುಮಾಲು ನಾವು ಕಟ್ಟಿದ ನಂತರ ಅದನ್ನು ನಾವೇ ಸರಿ ಮಾಡಿಕೊಳ್ಬೇಕು. ಅದರನ್ನು ದೂರಿದರೆ ಪ್ರಯೋಜನ ಇಲ್ಲ. ಈಗ ರುಮಾಲನ್ನು ಜೋರು ಮಾಡಿದರೆ ಪ್ರಯೋಜನ ಇಲ್ಲ. ಒಮ್ಮೆ ಕಟ್ಟಿದ ನಂತರ ನಾವೇ ಅದನ್ನು ನಮ್ಮ ತಲೆಗೆ ಸರಿಯಾಗುವ ರೀತಿಯಲ್ಲಿ ಅದನ್ನು ಸರಿ ಮಾಡಿಕೊಳ್ಬೇಕು. ರುಮಾಲಿನ ಮೇಲೆ ಕೋಪ ಮಾಡಿ ರುಮಾಲಿನ ಮೇಲೆ ಪೌರುಷವಾದ ಪ್ರಯೋಗವನ್ನು ಮಾಡುವುದು ಸರಿಯಲ್ಲ ಅಂತ ಲೇಖಕರು ವಿವರಿಸ್ತಾ ಇರುವಂಥದ್ದು. ಇಷ್ಟೆಲ್ಲ ಮಾತುಗಳನ್ನು ಯಾವ ರುಮಾಲಿನ ಬಗ್ಗೆ ಹೇಳುತ್ತಿರುವುದಂದರೆ ಅವರು ಮೈಸೂರಿನ ರುಮಾಲಿನ ಬಗ್ಗೆ. ಧಾರವಾಡ, ಪಂಜಾಬಿ, ಗುಜರಾತಿನ ಮಾರ್ವಾಡಿ ರುಮಾಲಾದರೂ ಕಟ್ಟಲು ಸುಲಭ,
ಆದರೆ ಮೈಸೂರಿನ ರುಮಾಲು ಹಾಗಲ್ಲ. ಇನ್ನೂ ಮದ್ರಾಸಿನವರು ಇದರ ಲೆಕ್ಕಕ್ಕೆ ಬರುವುದಿಲ್ಲ. ಕಾರಣ ಅವರಿಗೆ ಮೈ ಮುಚ್ಚುವ ಅಗತ್ಯವೇ ಇಲ್ಲವೆಂದು ಎಂದ ಮೇಲೆ ರುಮಾಲಿನ ಮಾತು ದೂರವೇ ಉಳಿಯಿತು. ಮೈಸೂರನ್ನು ಬಿಟ್ಟು ಇನ್ಯಾವುದೇ ಪ್ರಾಂತ್ಯದ ರುಮಾಲು ಕಟ್ಟಿದಾಕ್ಷಣವೇ ಸರಿ ಬರ್ತದೆ. ಅವುಗಳಿಗೆ ಅಂತಹ ನಿಯಮಗಳೇನೂ ಇಲ್ಲ. ಆದರೆ ಮೈಸೂರು ರುಮಾಲು ಎಲ್ಲಿಂದೆಲ್ಲಿಗೆ ಹೋಲಿಕೆ, ಬದುಕಿದರೆ ಬಂತೆ ಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಸಾಲಿನಲ್ಲಿ ಲೇಖಕರ ಮಾತು ಅಂತ ಹೇಳಿದರೆ, ಲೇಖಕರು ಹೇಳ್ತಾರೆ, ನಾವು ಇಷ್ಟೆಲ್ಲ ಮಾತನಾಡ್ತೇವೆ, ಈಗ ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದೇವೆ? ನಾವು ಮೈಸೂರಿನ ರುಮಾಲಿನ ಬಗ್ಗೆ ಮಾತಾಡ್ತೇವೆ. ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ರುಮಾಲಿದೆ. ಈಗ ತಲೆಗೆ ಪೇಟ ಕಟ್ಕೊಳ್ಳುವಂಥದ್ದು ಅಥವಾ ತಲೆಗೆ ಮುಂಡಾಸು ಕಟ್ಟಿಕೊಳ್ಳುವಂಥದ್ದು ನೀವು ತುಂಬ ರಾಜ್ಯಗಳಲ್ಲಿರುವಂಥದ್ದು ನೋಡಿರ್ಬೋದು. ಆದರೆ ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಇಲ್ಲಿ ಮೈಸೂರಿನ ರುಮಾಲಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಧಾರವಾಡದಲ್ಲಿ ಇದೆ ಯಾವುದು ರುಮಾಲು, ಪಂಜಾಬಿನಲ್ಲಿ ರುಮಾಲಿದೆ, ಗುಜರಾತಿನಲ್ಲಿ ರುಮಾಲಿದೆ, ಮಾರ್ವಾಡಿಯವರು ಕೂಡ ರುಮಾಲನ್ನು ಧರಿಸ್ತಾರೆ. ಆದರೆ ಅವರ ರುಮಾಲು ಇಷ್ಟೆಲ್ಲ ಕಷ್ಟ ಇಲ್ಲ. ಒಮ್ಮೆ ಕಟ್ಟಿದ ತಕ್ಷಣ ಅದು ಸಡನ್ನಾಗಿ ನಿಂತು ಬಿಡ್ತದೆ, ಕೂತ್ಕೊಳ್ತದೆ ಅದು ತಲೆಯಲ್ಲಿ. ಆದರೆ ಮೈಸೂರಿನ ರುಮಾಲು ಹಾಗಲ್ಲ. ಅದು ಸರಿಯಾಗದೇ ಇದ್ದರೆ ಅದು ತಲೆಯಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಅದು ಕಟ್ಟಿದ ತಕ್ಷಣ ಬೇರೆಲ್ಲ ಕೂಡ ಕಟ್ಟಿದ ತಕ್ಷಣ ಹಾಗೆ ಇರ್ತದೆ. ಅದು ಏನೂ ತೊಂದರೆ ಇಲ್ಲ, ಅದಕ್ಕೆ ಯಾವುದೇ ನಿಯಮ ಕೂಡ ಇಲ್ಲ, ಯಾವ ಒಂದು ತೊಂದರೆ ಅದಕ್ಕೆ ಬರುವುದಿಲ್ಲ. ಆದರೆ ನಮ್ಮ ಮೈಸೂರಿನ ರುಮಾಲು ಕಟ್ಟಿಕೊಂಡ್ರೆ ಸರಿಯಾಗದಿದ್ದರೆ ಅದು ನಾವು ತೊಂದರೆಗೆ ಸಿಕ್ಕಿಕೊಳ್ಳುವಂಥದ್ದು ಸತ್ಯ ಎನ್ನುವಂಥದ್ದು. ಮೈಸೂರಿನವರನ್ನು ಸೊಗಸುಗಾರರು, ಬಯಲು ಡಂಬದವರು ಎಂದೆಲ್ಲ ಆಕ್ಷೇಪಣೆ ಮಾಡುವವರು ತಿಳಿದವರು ಮತ್ತು ಒರಟರು. ಈ ಸುಖ ನಯ, ಸುಖದ ನಯ, ಸುಖ ಉಳಿದವರಿಗೆ ತಿಳಿಯುವುದಾದರೂ ಹೇಗೆ? ಇದು ಜಯವೇ ಆಗಿತ್ತೆಂದಾದರೂ ಅದನ್ನು ಇಷ್ಟು ಮನೋಹರವಾಗಿ ಬೇರೆ ಯಾರೂ ಮಾತನಾಡುತ್ತಾರೆ? ಅದರ ಸ್ವಾರಸ್ಯ ಇವರಿಬ್ಬರಿಗೆ ಮಾತ್ರವೇ ಗೊತ್ತಿರ್ತದೆ. ಒಂದು ರುಮಾಲು ಕಟ್ಟಲು ಪ್ರಯತ್ನಿಸುತ್ತಿರುವವರಿಗೆ, ಮತ್ತೊಂದು ಅದು ಸಾಧ್ಯವಾಗದೆ ಬಿಟ್ಟವರಿಗೆ ಮೈಸೂರಿನ ರುಮಾಲಿನ ನಯ, ನಾಜೂಕು, ಐಟಕ್ಕು, ವಿತರಣೆ ಇವೆಲ್ಲ ಸುಮ್ಮನೆ ಬರುವಂಥದ್ದಲ್ಲ. ಲೇಖಕರು ಹೇಳ್ತಾ ಇದ್ದಾರೆ, ಮೈಸೂರಿನವರನ್ನು ಸೊಗಸುಗಾರರು, ಆಮೇಲೆ ಅವರು ಬಯಲು ಡಂಬದವರು ಎಂದೆಲ್ಲ ಕೆಲವರು ಆಕ್ಷೇಪಣೆಯನ್ನು ಮಾಡ್ತಾರೆ. ಅವರಿಗೆ ಏನು ಗೊತ್ತಿಲ್ಲ, ಅವರ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಅವರು ಒರಟರು. ಯಾರು ಹಾಗೆ ತಪ್ಪಾಗಿ ಹೇಳ್ತಾ ಇದ್ದಾರಲ್ಲ ಅವರು ಒರಟರು, ಅವರಿಗೇನು ಗೊತ್ತಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಆ ಒಂದು ಕಟ್ಟುವಂಥದ್ದು, ಕಟ್ಟಿಸಿಕೊಳ್ಳುವಂಥದ್ದು ರುಮಾಲಿನ ಬಗ್ಗೆ ಅವರು ಲೇಖಕರು ಹೇಳ್ತಾ ಇದ್ದಾರೆ. ಎಷ್ಟು ಸೊಗಸಿದೆ ಅದರ ಬಗ್ಗೆ, ಅಥವಾ ಅದನ್ನು ಕಟ್ಟಿಕೊಂಡ್ರೆ ಯಾವ ರೀತಿಯ ಮರ್ಯಾದೆ ಸಿಗ್ತದೆ, ಅದನ್ನು ಕಟ್ಟಲು ಪ್ರಯತ್ನಿಸುವವರಿಗೆ ಮತ್ತೊಂದು ಅದು ಕೆಲವರು ಕಟ್ಟಲು ಪ್ರಯತ್ನಿಸ್ತಾರೆ, ಇನ್ನು ಕೆಲವರು ಪ್ರಯತ್ನಿಸಿ ಸೋಲ್ತಾರೆ. ಅವರೆಲ್ಲರಿಗೂ ಕೂಡ ಅದರ ಬಗ್ಗೆ ಅನುಭವ ಆಗಿರ್ತದೆ. ಅದರ ನಯ ಎಷ್ಟಿದೆ, ಅದರ ನಾಜೂಕು ಎಷ್ಟಿದೆ, ಅದು ಎಷ್ಟು ಕಷ್ಟ ಇದೆ ಅದನ್ನು ಕಟ್ಟಲಿಕ್ಕೆ ಅಂತ ಹೇಳಿ ಅದನ್ನು ಕಟ್ಟಲಿಕ್ಕೆ ಪ್ರಯತ್ನಪಟ್ಟು ಸೋತವರಿಗೆ ಅದು ಗೊತ್ತಿರ್ತದೆ ಅಂತ ಇಲ್ಲಿ ಲೇಖಕರ ವಿವರಣೆ. ಮೈಸೂರು ರುಮಾಲಿನ ವಿಶೇಷವೆಂದರೆ ಅದು ದಾಕ್ಷಿಣ್ಯವೇ ಇಲ್ಲದೆ ಎಂಥವರಿಗಾದರೂ ಗಸ್ತು ಕೊಡುವಂಥದ್ದು. ನೋಡಿ, ಮೈಸೂರು ರುಮಾಲು ಸುಮ್ಮನೆ ಹಾಕಿಕೊಳ್ಳುವಂಥದ್ದಲ್ಲ. ಅದು ಹಾಕಿಕೊಂಡ್ರೆ ಅದಕ್ಕೆ ಮರ್ಯಾದೆಯೇ ಬೇರೆ, ಅದಕ್ಕೆ ಒಂದು ಗತ್ತೇ ಬೇರೆ ಅಂತ ಲೇಖಕರು ಹೇಳ್ತಾರೆ. ಒಂದು ಸ್ವಲ್ಪ ಉದಾಸೀನ ಧೋರಣೆ ಮಾಡಿದರೂ ಕೂಡ ಅಷ್ಟೇ, ಅದು ಹೋಯ್ತು, ಮತ್ತೆ ಅದನ್ನು ಬೆಸ್ತು ಬೀಳಿಸ್ತಾರೆ, ಆಯಿತು, ಮತ್ತೆ ಅದರ ಒಂದು ಮರ್ಯಾದೆ ಎಲ್ಲ ಹೋಗ್ತದೆ. ಆದ್ದರಿಂದ ಅದನ್ನು ಯಾರು ಕೂಡ ತಾತ್ಸಾರ ಮಾಡಬಾರ್ದು. ಅದೇನು ಮೈಸೂರು ರುಮಾಲು ಯಾರು ಕಟ್ಬೋದು, ಎಲ್ಲರೂ ಕಟ್ಬೋದು ಎನ್ನುವಂಥ ಒಂದು ತಾತ್ಸಾರ ಮಾಡಬೇಡಿ. ತಾತ್ಸಾರ ಮಾಡಿದರೆ ಏನಾಗ್ತದೆ, ಅದರ ಒಂದು ಬೆಸ್ತು ಮತ್ತೆ ಬೀಳಿಸುವಂಥದ್ದು. ಸ್ವಲ್ಪ ಆಲಸ್ಯ ತೋರಿದರೂ ಕೂಡ ಅದೇನಾಗ್ತದೆ, ಏನು ಮಾಡ್ತದೆ, ನಮಗೆ ಸಮಯವನ್ನು ಸಾಧಿಸಿಕೊಂಡು ನಮ್ಮನ್ನು ಬಿಚ್ಚಿ ಬೀಳಿಸ್ತದೆ. ಅದರ ಸಮಯವನ್ನು ನೋಡಿಕೊಂಡು ಮೆಲ್ಲನೆ ಬಿಚ್ಚಿಕೊಂಡು ಬಿಡ್ತದೆ, ಮೆಲ್ಲನೆ ಜಾರಿ ಎಲ್ಲ ರುಮಾಲು ಬಿಚ್ಚಿ ಬಿಡ್ತದೆ. ಇದಕ್ಕಿಂತ ಅವಮಾನ ಬೇರೆ ಇಲ್ಲವೇ? ಎಲ್ಲ ಒಂದು ಸಭೆ ಸಮಾರಂಭದಲ್ಲಿ ನಾವು ಒಂದು ರುಮಾಲನ್ನು ಕಟ್ಟಿಕೊಂಡಿದ್ದೇವೆ ಚಂದದಲ್ಲಿ, ಅದು ಒಂದು ವೇಳೆ ಜಾರಿ ಬಿತ್ತು ಅಂದರೆ ಅದರಷ್ಟು ಅವಮಾನ ಬೇರೆ ಇಲ್ಲ ಅಂತ ಲೇಖಕರ ಅಭಿಪ್ರಾಯ. ಮೈಸೂರು ರುಮಾಲಿನ ಅಂದಕ್ಕೆ ಮರುಳಾಗದವರೇ ಇಲ್ಲ, ಅಷ್ಟು ಎಲ್ಲರಿಗೂ ಕೂಡ ಅದು ಖುಷಿ. ಅದರ ಬಣ್ಣ, ಅದರ ಒಂದು ನಯ, ಅದರ ಗಾತ್ರಗಳಲ್ಲಿ ಅದಕ್ಕೆ ಸಮನಾಗಿ ಬೇರೆ ಯಾವುದೂ ಕೂಡ ಇಲ್ಲ ಅಂತ ಲೇಖಕರು ಹೇಳ್ತಾರೆ. 20-25 ರೂಪಾಯಿಗಿಂತ ಕಡಿಮೆ ಬೆಲೆಗೆ ಸಿಗುವುದೇ ಇಲ್ಲ ಅದು ಆಗಿನ ಕಾಲದಲ್ಲಿ. ಈಗ ಹೇಳುವಂಥದ್ದಲ್ಲ, ಅವರು 20-25 ರೂಪಾಯಿಗಿಂತ ಕಡಿಮೆ ಬೆಲೆಗೆ ಇದೂ ಇಲ್ಲ, ಎಂಥ ರುಮಾಲೇ ಇಲ್ಲ.
ಅದು ಗಾತ್ರಗಳಲ್ಲಿ ಇದಕ್ಕೆ ಸಮನಾಗಿ ಬೇರೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ವಸ್ತುಗಳೆಂದ ಮೇಲೆ ಬೆಲೆ ಇದ್ದೇ ಇರ್ತದೆ. ಕೋರು ರುಮಾಲು ಬೇಕೆಂದರೆ ಖರ್ಚು ಮಾಡಲೇಬೇಕು. ಎಷ್ಟೇ ಚೆನ್ನಾಗಿ ಇಸ್ತ್ರಿ ಹಾಕಿದರೂ ಕೂಡ ಅದು ಮುದುರುವುದು. ಸರಿಗೆಯ ಬಣ್ಣವೇ ಕಪ್ಪಾಗಿ ಬಿಡ್ತದೆ. ಆರ್ಯಭಟ್ಟನೇ ಬಂದು ಲೆಕ್ಕ ಹಾಕಿದರೂ ಕೂಡ ಅದು ತಪ್ಪಾಗಿ 6 ಸಲ ಕಟ್ಟಿ 100 ಸಲ ಬಿಚ್ಚಿ ಬೇಸರವಾಗಿ ತಲೆ ಉರಿ ಬಂದು ಮುಖ ಕಪ್ಪಾಗಿ ಆವೇಶದಿಂದ ಮೈ ಬೆವರಿ ಕೊನೆಯಲ್ಲಿ ರುಮಾಲು ಕೊಳೆಯಾಗಿ ಅಂಟಾಗಿ ಕಾಲಿನಿಂದ ಬಿದ್ದು ಬಿಡೋಣ ಎನಿಸುವಷ್ಟು ರೋಷ ಉಂಟಾಗಿ ಬಿಡ್ತದೆ. ಕೆಲವೊಮ್ಮೆ ಈ ರುಮಾಲು ಏನೆಲ್ಲ ಮಾಡ್ತದೆ ಅಂತ ಹೇಳಿದರೆ, ಎಷ್ಟು ಸಲ ಕಟ್ಟಿದರೂ ಸರಿಯಾಗುವುದಿಲ್ಲ, ಎಷ್ಟು ಸಲ ಬಿಚ್ಚಿದರೂ ಕೂಡ ಅದು ಮತ್ತೆ ಮತ್ತೆ ಸರಿಯಾಗುವುದಿಲ್ಲ. 100 ಸಲ ಬಿಚ್ಚುವಂಥದ್ದು, 100 ಸಲ ಕಟ್ಟುವಂಥದ್ದು, ಇದೇ ಕೆಲಸ ಮಾಡಿ 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 ಏನಾಗ್ತದೆ, ಕಟ್ಟಿ 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 ತಲೆಗೂ ಕೂಡ ತಲೆನೋವು ಬಂದ ರೀತಿಯಲ್ಲಿ ಆಗ್ತದೆ, ತಲೆ ಉರಿ ಬರ್ತದೆ, ಮುಖ ಕೂಡ ಕಪ್ಪು ಕಪ್ಪಾಗಿರ್ತದೆ, ಆ ರುಮಾಲನ್ನು ಕೂಡ ಮಣ್ಣಾಗಿ ಹೋಗ್ತದೆ. ಅಂದರೆ ಒಮ್ಮೆ ಬೀಳುವುದು ಒಮ್ಮೆ ತಗೊಳ್ಳೋದು ಅಂತದ್ದು, ಅದರಲ್ಲಿ ಕೂಡ ಧೂಳೆಲ್ಲ ಹೋಗಿ ಬಿಡ್ತದೆ, ಮತ್ತು ಆ ಒಂದು ಮಡಿ ಎಲ್ಲ ಹೋಗ್ತದೆ, ಅದರ ನೆರಿಗೆಲ್ಲ ಹಾಳಾಗಿ ಹೋಗ್ತದೆ. ತುಂಬ ಸಲ ಒಮ್ಮೆ ಬಿಚ್ಚುವುದು ಒಮ್ಮೆ ಕಟ್ಟುವುದು, ಒಮ್ಮೆ ಬಿಚ್ಚುವುದು ಕಟ್ಟುವುದು, ಈ ರೀತಿಯಾಗಿ ಮಾಡಿ ಏನಾಗ್ತದೆ, ರುಮಾಲಿನಲ್ಲಿ ಕೂಡ ಕೊಳೆ ಅಂಟಾಗ್ತದೆ. ಒಮ್ಮೆ ಕಾಲಿನಿಂದ ಅದಕ್ಕೆ ಬಿದ್ದು ಬಿಡೋಣ ಹೇಳುವಷ್ಟು ಕೋಪ ಕೂಡ ಬರ್ತದೆ, ರೋಷ ಆವೇಶ ಬರ್ತದೆ. ಯಾವಾಗ ಒಂದು ಸರಿಯಾಗುವುದಿಲ್ಲ ಅಂತ ಹೇಳಿದ ಕೂಡಲೇ ಒಂದು ಕೋಪ ಆವೇಶ ಬರ್ತದಲ್ಲ, ಅದೇ ರೀತಿಯಲ್ಲಿ ರುಮಾಲು ಕಟ್ಟಿದ್ದು ಸರಿಯಾಗಲಿಲ್ಲ ಅಂತ ಹೇಳಿದ ಕೂಡಲೇ ಆ ಒಂದು ರೋಷ ಎಲ್ಲ ಉಂಟಾಗ್ತದೆ ಅಂತ ಹೇಳ್ತಾರೆ. ಅದರಲ್ಲೂ ಸಮಯ, ಸಂದರ್ಭ, ಉತ್ಸವ ಇಂತಹ ಕಾಲದಲ್ಲೆಲ್ಲ ಕೆಟ್ಟು ಹೋಗುವುದು, ಕಚೇರಿಗೆ ಹೋಗಬೇಕಾದಾಗ, ದೊಡ್ಡವರ ಜೊತೆ ಸೇರುವ ಸಂದರ್ಭದಲ್ಲಿ, ರೈಲಿಗೆ ಹೊರಟಾಗ, ಇನ್ನು ಯಾವಾಗೆಲ್ಲ ಕೋಪ ಬರ್ತದೆ ಮತ್ತೆ ಅಂತ ಹೇಳಿದರೆ, ನಾವು ಚಂದದಲ್ಲಿ ರುಮಾಲನ್ನೆಲ್ಲ ಹಾಕಿಕೊಂಡು ಕಚೇರಿಗೆ ಅಂತ ಹೊರಟಿರ್ತೇವೆ, ರೈಲಿನಲ್ಲಿ ಹೊರಡಲಿಕ್ಕೆ ಸಿದ್ಧ ಆಗಿರ್ತೇವೆ, ಇನ್ನು ದೊಡ್ಡವರ ಜೊತೆ ಎಲ್ಲ ಹೋಗಲಿಕ್ಕೆ ನಾವು ರೆಡಿಯಾಗಿರ್ತೇವೆ. ಸಾಹೇಬರನ್ನು ನೋಡಬೇಕು ಅಂತ ಸಂದರ್ಭದಲ್ಲಿ ಏನಾಗುವಂಥದ್ದು, ಆಗ ರುಮಾಲು ಚೆನ್ನಾಗಿ ಕಟ್ಟಿರ್ತೇವೆ ಮನೆಯಲ್ಲಿ, ನನಗೆ ಇವತ್ತು ರುಮಾಲು ಚೆಂದ ಬಂದಿದೆ, ನಾನು ಚೆಂದ ಕಟ್ಟಿದ್ದೇನೆ ತಲೆಗೆ ಅಂತ ಅಂದ್ಕೊಳ್ತಿರ್ತೇವೆ. ಆದರೆ ಒಮ್ಮೆ ರೈಲಿಗೆ ಹೋಗುವಾಗ ಅಥವಾ ಸಾಹೇಬರನ್ನು ನೋಡಬೇಕು ಅಂತಾದಾಗ ಚೆನ್ನಾಗಿ ಕಟ್ಟಿಕೊಂಡು ಬೇಗ ಬೇಗ ಹೋಗಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಆಗ ಒಮ್ಮೆ ಸ್ವಲ್ಪ ಸ್ವಲ್ಪ ಬಿಡಲಿಕ್ಕೆ ಆರಂಭ ಆಗ್ತದೆ, ಆಗ ರುಮಾಲು ಕೆಟ್ಟು ಹೋಗುವಂಥದ್ದು. ಅದೇ ಇದರ ಒಂದು ಮಹಾ ವಿಶೇಷ ಅಂತ ಹೇಳ್ಬೋದು. ರುಮಾಲು ಅದೇ ರೀತಿ ಸರಿ ಆದರೆ ಆಯಿತು, ಇಲ್ಲ ಅಂತಾದರೆ ನಾವು ಪೇಚಿಗೆ ಸಿಲ್ಕುವಂಥದ್ದು. ಅದು ಸರಿ ಬಂದರೆ ನಾವು ಅದಕ್ಕೊಂದು ಮರ್ಯಾದೆಯೆಲ್ಲ ಸಿಗ್ತದೆ. ಅದು ಬಿಡಲಿಕ್ಕೆ ಆರಂಭ ಆದರೆ ಅದು ಎಲ್ಲಿ ಅಂತ ಇಲ್ಲ. ಈಗ ರೈಲಿಗೆ ಹತ್ತುವಾಗ ಬಿಟ್ಟು ಹೋಗ್ತದೆ, ಸಾಹೇಬರನ್ನು ಭೇಟಿ ಆಗುವಾಗ ಬಿದ್ದು ಹೋಗ್ತದೆ, ಕಚೇರಿಗೆ ಹೋಗಬೇಕಾದ್ರೆ ಅದು ನಡುವಲ್ಲಿ ಬಿಚ್ಚಿ ಹೋಗೋದು, ಇದೆಲ್ಲ ಕೂಡ ಆಗ್ತದೆ ಅದಕ್ಕೆ. ಇನ್ನು ರುಮಾಲು ಮತ್ತು ಪೇಟ ಎರಡೂ ಒಂದೇ ಅಥವಾ ಬೇರೆ ಬೇರೆ ಎನ್ನುವಂಥ ತುಂಬ ಜನರ ಪ್ರಶ್ನೆ ಇರ್ತದೆ ಅಂತ ಲೇಖಕರು ಹೇಳ್ತಾರೆ. ರುಮಾಲು ಮತ್ತು ಪೇಟ ಎರಡೂ ಒಂದೇ ಎನ್ನುವಂಥ ಪ್ರಶ್ನೆ. ಆದರೆ ಎರಡರ ಪ್ರಯೋಜನವು ಒಂದೇ ಆದ ಮೇಲೆ ಅದರಲ್ಲಿ ಭೇದವೇಕೆ? ಒಟ್ಟಿನಲ್ಲಿ ಮೈಸೂರು ರುಮಾಲು ಒಂದು ಜಬರ್ದಸ್ತಾಗಿ, ಅಂದರೆ ಒಂದು ಜರ್ಬಾಗಿ ಸೊಗಸಾಗಿರ್ತದೆ, ಅಷ್ಟಾದರೆ ಸಾಕು, ಪ್ರಯೋಜನ ಮುಖ್ಯವಷ್ಟೇ. ತುಂಬ ಜನ ಕೇಳ್ತಾ ಇದ್ರಂತೆ, ರುಮಾಲು ಮತ್ತು ಪೇಟ ಒಂದೇ ಅಂತ. ಎರಡು ಕೂಡ ತಲೆಗೆ ಸುತ್ತಿಕೊಳ್ಳುವಂಥದ್ದೇ, ಎರಡು ಕೂಡ ಒಂದೇ ಲೆಕ್ಕ. ಆದರೆ ಇದಕ್ಕೆ ರುಮಾಲು ಅಂತ ಹೇಳ್ತೇವೆ, ಅದಕ್ಕೆ ಪೇಟ ಅಂತ ಹೇಳ್ತೇವೆ, ಕೆಲವರು ಮುಂಡಾಸು ಅಂತ ಹೇಳ್ತಾರೆ. ಈಗ ಏನೇ ಹೇಳಿದರೂ ಕೂಡ ಪ್ರಯೋಜನ ಒಂದೇ ಅಲ್ವಾ, ಅದು ತಲೆಗೆ ಕಟ್ಟಿಕೊಳ್ಳುವಂಥದ್ದು ಅಂತ ಲೇಖಕರು ಹೇಳ್ತಾರೆ. ಅದರಲ್ಲಿ ಭೇದ ಯಾಕೆ? ಎರಡು ಕೂಡ ಒಂದೇ ಪ್ರಯೋಜನಕ್ಕೆ ಬರ್ತದೆ, ಎರಡು ಕೂಡ ಒಂದೇ ಪ್ರಯೋಜನಕ್ಕೆ ಬರುವಂಥದ್ದು, ಇದರಲ್ಲಿ ಏನು ವ್ಯತ್ಯಾಸ? ಇನ್ನು ಮೈಸೂರಿನವರು ಎಲ್ಲ ವಿಚಾರಗಳಲ್ಲೂ ಕೂಡ ರಸಿಕರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿ ಸೀತಾರಾಮಯ್ಯನವರು ಹೇಳ್ತಾರೆ, ಮೈಸೂರಿನ ಜನರು ಸಾಮಾನ್ಯ ಅಲ್ಲ, ಅವರು ತುಂಬ ರಸಿಕರು ಕೂಡ. ರಸಿಕತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಬೇಕಾದರೂ ಕೂಡ ಮೈಸೂರಿನವರು ಮಾಡ್ತಾರೆ. ಬಡತನ ಬರ್ಬೋದು, ಕಾಯಿಲೆ ಇರ್ಬೋದು, ಸರ್ವಸ್ವವು ಕೂಡ ಹಾಳಾಗಿರ್ಬೋದು, ವೆಚ್ಚ ಆಗಿರ್ಬೋದು, ಈ ರೀತಿ ಯಾವುದೇ ಬಂದರೂ ಕೂಡ ಯಾವುದೇ ಹೆದರಿಕೆ ಪಡುವುದಿಲ್ಲ, ಯಾವುದೇ ಅಂಜಿಕೆಯನ್ನು ಕೂಡ ಬರುವುದಿಲ್ಲ. ನಾಳೆಯ ಬಗ್ಗೆ ಚಿಂತಿಸಿ ಕುಂದುವುದು ಇಲ್ಲ. ಇನ್ನು ನಾಳೆ ಹೀಗಾಗ್ಬೋದು ಏನೋ ಬೇಸರ ಮಾಡಿ ಕೂಡ ಅವರು ಮೈಸೂರಿನವರು ಕೂತ್ಕೊಳ್ಳೋದಿಲ್ಲ. ಇದ್ದಷ್ಟು ಕಾಲ ಕಲೆಗಳ, ಕೃಷಿಯಲ್ಲೂ ಸುಂದರ ವಿಷಯಗಳಲ್ಲಿ ಅನುರಕ್ತಿಯನ್ನು ತೋರಿಸುತ್ತಲೇ ಜೀವಿಸ್ತಾರೆ. ಈಗ ಮೈಸೂರಿನ ಜನರನ್ನು ಅವರು ವರ್ಣಿಸ್ತಾ ಇದ್ದಾರೆ ಲೇಖಕರು. ಅವರ ಜನರನ್ನು ಎಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಮೈಸೂರಿನವರು ಎಲ್ಲ ವಿಚಾರದಲ್ಲಿ ರಸಿಕರೇ. ಏನು ತೊಂದರೆ ಬಂದರೂ, ಏನು ಬಡತನ ಬಂದರೂ, ಏನು ಕಷ್ಟ ಬಂದರೂ ಅವರು ಧೈರ್ಯದಿಂದ ಎದುರಿಸ್ತಾರೆ. ನಾಳೆ ಆಗ್ತದೆ ಅಥವಾ ನಾಳೆ ಬಗ್ಗೆ ಅವರು ಚಿಂತೆಯೇ ಮಾಡೋದಿಲ್ಲ, ಅದಕ್ಕೆ ಅಂಜಿಕೆ ಕೂಡ ಅವರು ಪಡುವುದಿಲ್ಲ. ಅವರಿಗೆ ಒಟ್ಟಲ್ಲಿ ಖುಷಿಯಾಗಿರಬೇಕು. ಕಲೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸುಂದರ ವಿಷಯಗಳಲ್ಲಿ ಅವರ ಆಸಕ್ತಿಯನ್ನು ಯಾವಾಗಲೂ ಅವರಿಗಿರ್ತದೆ. ಮೈಸೂರಿನವರ ವೈಶಿಷ್ಟ್ಯ ಅಂತ ಹೇಳಿದರೆ ಇಲ್ಲಿ ಲೇಖಕರು ಹೇಳ್ತಾರೆ, ಯಾವುದೂ ಅವರದ್ದು ಅತಿಯಲ್ಲ. ಉಡುಗೆ ತೊಡುಗೆ
ಊಟ, ಉಪಚಾರ, ಅವರ ಒಂದು ಮಾತು, ಕತೆ, ಧನ, ಧಾನ್ಯ, ಧೈರ್ಯ, ಸಾಹಸ ಎಲ್ಲ ಕೂಡ ಮಿತವಾಗಿರ್ತದೆ. ಅವರಿಗೆ ಒಂದು ಹೆಚ್ಚು ಒಂದು ಕಡಿಮೆ ಅಂತ ಇಲ್ಲ ಮೈಸೂರಿನವರಿಗೆ. ಅವರು ಎಲ್ಲದಲ್ಲಿ ಯಾವುದು ಕೂಡ ಅತಿಯಾಗಿ ಯಾವುದನ್ನು ಕೂಡ ಮಾಡುವುದಿಲ್ಲ, ಎಲ್ಲವನ್ನು ಕೂಡ ಮಿತವಾಗಿ ಮಾಡ್ತಾ ಹೋಗುವಂತಹ ಸ್ವಭಾವದವರು ಈ ಮೈಸೂರಿನವರು. ಮೈಸೂರಿಗೆ ಭೋಗ ಸಂಪತ್ತನ್ನು ದೇವರೇ ಯಚೇತವಾಗಿ ಕರುಣಿಸಿಬಿಟ್ಟಿದ್ದಾರೆ. ಲೇಖಕರು ಹೇಳ್ತಾ ಇದ್ದಾರೆ, ಈಗ ಮೈಸೂರು ಅಂತ ಹೇಳಿದರೆ ಅಲ್ಲಿ ಒಂದು ಭೋಗ ಇದೆ, ಅಲ್ಲಿ ಸಂಪತ್ತಿದೆ ಅಂತ ಹೇಳಿದರೆ ದೇವರು ಅದನ್ನು ಕೊಟ್ಟದ್ದು. ದೇವರು ಯಥೇಚ್ಛವಾಗಿ ತುಂಬನೇ ಕೊಟ್ಟಿದ್ದಾರೆ ಮೈಸೂರಿಗೆ. ಎಂಥವರೇ ಬಂದರೂ ಕೂಡ ಇಲ್ಲಿ ಸುಖಾಪೇಕ್ಷೆ ಇರುವಂಥದ್ದು, ಸ್ವಲ್ಪ ಶ್ರಮ ಪಟ್ಟರೂ ಕೂಡ ಹೆಚ್ಚು ಪ್ರಯೋಜನ ದೊರೆಯುವಂಥದ್ದು ಮೈಸೂರು. ಆದರೂ ಇಲ್ಲಿ ಯಾವುದೇ ಆದರೂ ಕೂಡ ಮೈ ಬೆಳೆಯುತ್ತದೆ, ಕಣ್ಣು ತುಂಬುವಷ್ಟು ನಿದ್ದೆಯೂ ಕೂಡ ಬರ್ತದೆ. ಎಂದ ಮೇಲೆ ಕೆಲಸವೇಕೆ ಮಾಡಬೇಕು, ಅದರ ಅವಶ್ಯಕತೆ ಆದರೂ ಏನು? ಮೈಸೂರು ರಾಮರಾಜ್ಯ, ಅದರ ಸೌಂದರ್ಯಕ್ಕೆ ಪುಷ್ಟಿ ಕೊಡುವ ಹಲವಾರು ವಿಷಯಗಳಿವೆ ಅಂತ ಹೇಳ್ತಾ ಇದ್ದಾರೆ. ಲೇಖಕರು ಹೇಳ್ತಾರೆ, ಮೈಸೂರು ಯಾರೇ ಹೋಗಲಿ ಮೈಸೂರಿಗೆ, ಅಲ್ಲಿ ದುಡಿಯುವಂಥ ಕೆಲಸ ಸಿಗ್ತದೆ, ಅಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ಇದು ಕೊಡ್ತಾರೆ, ಅವಕಾಶ ಕೊಡ್ತಾರೆ, ಮೈ ಕೂಡ ಬೆಳೀತದೆ, ಕಣ್ಣು ತುಂಬ ನಿದ್ದೆ ಕೂಡ ಇರ್ತದೆ, ಕೈ ತುಂಬ ಕೆಲಸ ಕೂಡ ಮೈಸೂರಲ್ಲಿ ಇರ್ತದೆ. ಆದ್ದರಿಂದ ಈ ಮೈಸೂರಿನ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದೇವರು ಅವರು ಮೈಸೂರಿನ ಭೋಗದ ಸಂಪತ್ತು ದೇವರೇ ಯಚೇತವಾಗಿ ಕರುಣಿಸಿದ್ದಾರೆ ಅಂತ ಅವರು ಮೈಸೂರನ್ನು ಕೂಡ ವಿವರಿಸ್ತಾ ಇದ್ದಾರೆ. ಮೈಸೂರಿನ ಬಗ್ಗೆ ಹೇಳ್ತಾ, ಮೈಸೂರು ರಾಜಧಾನಿ, ಇಲ್ಲಿಯ ಉಪವನಗಳು, ರಾಜಬೀದಿಗಳು, ಸೌಧಗಳು, ಮೇಳ ತಾಳಗಳು, ಸಂಗೀತ, ಶಿಲ್ಪಕಲೆ, ಸೌಂದರ್ಯ, ಇಂತಹದೊಂದು ದೃಶ್ಯ ಬೇರೆ ಎಲ್ಲಿಯೂ ಕೂಡ ಇಲ್ಲ ಅಂತ ಲೇಖಕರ ಒಂದು ವಿವರಣೆ. ಇಲ್ಲಿ ಮಡಿವಾಳರು, ಆಯುಷ್ ಕರ್ಮ ಮಾಡುವವರು ಕಲೆಗಾರರೇ. ಎಲ್ಲೆಲ್ಲಿಯೂ ಸೌಂದರ್ಯದ ಉಪಾಸನೆ ಮೈಸೂರಿನಲ್ಲಿ ತುಂಬಿ ತುಳುಕ್ತದೆ. ಊರು ದೇಶ ಹೀಗಿದ್ದ ಮೇಲೆ ಅದಕ್ಕೆ ತಕ್ಕ ಹಾಗೆ ರುಮಾಲು ಇರಬೇಕಲ್ಲವೇ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಅದಕ್ಕೆಂದೇ ಮೈಸೂರು ರುಮಾಲು ಅಷ್ಟೊಂದು ಸುಂದರ, ಮನೋಹರ. ದಕ್ಷಿಣದವರ ದಿಗಂಬರತೆಯೂ ಇಲ್ಲ, ಉತ್ತರದವರ ವಕ್ರತೆಯೂ ಇಲ್ಲ. ಮೈಸೂರು ರುಮಾಲು ಶುದ್ಧ ಸಂಪ್ರದಾಯ ಶೈಲಿಯದು. ಉತ್ತರದವರ ರುಮಾಲು ವಿಚಿತ್ರವಾಗಿರುತ್ತದೆ, ಕಾಗದದಂತೆ ಸೇದುವ ಹಗ್ಗದಿಂದ ಹೆಣೆದ ಮಂಕರಿಯಂತೆ, ನಾಟಕದ ವೇಷದಂತಿರುತ್ತದೆ. ಸಾಲದ್ದಕ್ಕೆ ಹಲವು ಬಣ್ಣಗಳು ಬೇರೆ, ಆದರೆ ಮೈಸೂರು ರುಮಾಲಿನ ಸೊಗಸೇ ಬೇರೆ. ಬಹು ಉದ್ದವಲ್ಲ, ಬಲು ಚಿಕ್ಕದಲ್ಲ, ಬೆಳ್ಳಗೆ ಬಳ್ಳಿಯ ಪರೆಯಂತೆ ಇರುತ್ತದೆ ಎಂದು ಲೇಖಕರು ವಿವರಿಸ್ತಾ ಇದ್ದಾರೆ. ಪ್ರೊಫೆಸರ್ ವಿ ಸೀತಾರಾಮಯ್ಯನವರು. ಇಲ್ಲಿ ಎಲ್ಲ ಕೂಡ ಹೇಳ್ತಾ ಇರುವಂಥದ್ದು ನಾನಲ್ಲ, ಪ್ರೊಫೆಸರ್ ವಿ ಸೀತಾರಾಮಯ್ಯನವರ ವಿವರಣೆ. ಮೈಸೂರಿನ ರುಮಾಲಿನ ಬಗ್ಗೆ ಅವರು ಹೇಳ್ತಾ ಎಲ್ಲವನ್ನು ಕೂಡ ವಿವರಿಸ್ತಾ ಇದ್ದಾರೆ. ಈ ರುಮಾಲು ಬಹು ಉದ್ದವಿಲ್ಲ, ಬಲು ಚಿಕ್ಕದು ಕೂಡ ಇಲ್ಲ, ಬೆಳ್ಳಗೆ ಬಳ್ಳಿಯ ಪರೆಯಂತೆ ಇರ್ತದೆ. ಸಾತ್ವಿಕ ಸ್ವಭಾವದ್ದು, ತಲೆಗೆ ಅಲಂಕಾರ, ಮುಖಕ್ಕೆ ಕಾಂತಿ. ಯಾವ ಬಗೆಯ ಮೈ ಬಣ್ಣಕ್ಕಾಗಲಿ ಇದು ಹೊಂದಿಕೊಂಡು ಎಲ್ಲರ ಪ್ರೀತಿಗೂ ಮರ್ಯಾದೆಗೂ ಪಾತ್ರವಾಗ್ತದೆ. ಆದ್ದರಿಂದಲೇ ಅದಕ್ಕೂ ನಮಗೂ ಕೀರ್ತಿ. ಮೈಸೂರು ರುಮಾಲು ಶ್ರಮಪಟ್ಟು ಆಸೆಯಿಂದ ಬಯಸುವವರಿಗೆ ಮಾತ್ರ ಅದು ಒಲಿತದೆ ಅಂತೆ. ಲೇಖಕರು ಹೇಳ್ತಾ ಇದ್ದಾರೆ, ನೋಡಿ, ಮೈಸೂರು ರುಮಾಲು ಎಲ್ಲರಿಗೂ ಒಲಿಯೋದಿಲ್ಲ. ಯಾರು ಅದನ್ನು ಆಸೆ ಪಟ್ಟು ಅದನ್ನು ಗೌರವಿಸ್ತಾರೋ, ಶ್ರಮ ಪಡ್ತಾರೋ ಅವರಿಗೆ ಮಾತ್ರ ಅದು ಒಲಿತದೆ. ಅದಕ್ಕೆ ನಮ್ಮ ರುಮಾಲು ನಮ್ಮ ಜನರ ಶೀಲ ಸಂಸ್ಕಾರಕ್ಕೂ ಮನಸ್ಸಿನ ಶಿಕ್ಷಣಕ್ಕೂ ಬಹು ಅಮೂಲ್ಯವಾದ ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ಮೈಸೂರು ರುಮಾಲು ರಸಿಕತೆ, ಈ ಮೂರು ಸಮಾನ ಧರ್ಮ ಸೂಚಕ ಅಂತ ಹೇಳ್ತಾರೆ. ಮೈಸೂರು ಮತ್ತು ರುಮಾಲು ಮತ್ತು ರಸಿಕತೆ. ರುಮಾಲನ್ನು ಚೆನ್ನಾಗಿ ಸುತ್ತುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಒಂದು ಅಭ್ಯಾಸ ಮಾಡಬೇಕು, ಪೂರ್ವ ಸಿದ್ಧತೆಗಳು ಬೇಕಾಗ್ತದೆ. ಮೊದಲು ಹಲವಾರು ರುಮಾಲುಗಳ ರಚನೆಗಳನ್ನು ನೋಡಿರಬೇಕು, ಕಟ್ಟಿದ ರೀತಿಯನ್ನು ಅದನ್ನು ಕೂಡ ಸರಿಯಾಗಿ ನೋಡಿರಬೇಕು. ರುಮಾಲನ್ನು ಕಟ್ಟಿ ಕೈ ಪಳಗಿಸಿಕೊಂಡು ಅಭ್ಯಾಸ ಮಾಡಿಕೊಂಡಿರಬೇಕು. ರುಮಾಲನ್ನು ಅದರ ಯಾವ ರೀತಿ ಬರ್ತದೆ, ಅದರಲ್ಲಿ ಯಾವ ರೀತಿ ಜರಿ ಬರಬೇಕು, ಅದು ಯಾವ ರೀತಿಯ ಬಟ್ಟೆ ಆಗಿರಬೇಕು, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಅಂಗಡಿಯಿಂದ ತಂದ ಮೇಲೆ ಮನೆಯ ಹೆಣ್ಣು ಮಗಳ ರೀತಿಯಲ್ಲಿ ಅದನ್ನು ಆಧರಿಸಿ ನೋಡಿಕೊಳ್ಬೇಕು. ಅದಕ್ಕೆ ಮರ್ಯಾದೆಯನ್ನು ಕೂಡ ಕೊಡಬೇಕು. ಆತ ಸರಿಯಾಗಿ ಒಗೆದರೆ ಸರಿ, ಕೆಡಿಸಿದನು ಬ್ರಹ್ಮನೂ ಬಂದು ಸರಿ ಮಾಡಲಾಗದು.
ಇವೆಲ್ಲವೂ ಸರಿಯಾಗಿ ರುಮಾಲನ್ನು ಸರಿಯಾಗಿ ಸುತ್ತಬಲ್ಲವನು 3 ಲೋಕವನ್ನು ಗೆಲ್ಲಬಲ್ಲ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ನೋಡಿ, ಈ ರುಮಾಲು ಯಾರಿಗೆ ಕಟ್ಟಲಿಕ್ಕೆ ಬರ್ತದೆ ಅಥವಾ ರುಮಾಲನ್ನು ಸರಿಯಾಗಿ ಯಾರು ಸುತ್ತಾರೆ ಅವರು ಲೋಕವನ್ನೇ ಗೆಲ್ತಾರೆ, ಪ್ರಪಂಚವನ್ನೇ ಕೂಡ ಒಲಿಸಬಲ್ಲಂತಹ ಶಕ್ತಿ ಅವರಿಗೆ ಇರ್ತದೆ. ಅದರಿಂದ ರುಮಾಲು ಕಟ್ಟಲಿಕ್ಕೆ ಗೊತ್ತಿದ್ರೆ ಅವರು ಪ್ರಪಂಚವನ್ನೇ ಗೆದ್ದಷ್ಟು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿಯಾಗಿ ಚೆನ್ನಾಗಿ ರುಮಾಲು ಕಟ್ಟುವುದಾದರೂ ಹೇಗೆ? ಅದಕ್ಕೆ ಉತ್ತರ ಅವರು ಮೌನವಾಗಿರ್ತಾರೆ. ಅವ್ರು ಹೇಳ್ತಾರೆ ಸರಿಯಾಗಿ ಚೆನ್ನಾಗಿ ರುಮಾಲು ಕಟ್ಟುವುದಂದರೆ ಹೇಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ರುಮಾಲನ್ನು ಸುತ್ತುವ ಸ್ವರೂಪವೇ ತೀರಾ ಗಂಭೀರ ಮತ್ತು ಗಹನವಾದುದು. ಆದರೂ ಒಂದೆರಡು ಮುಖ್ಯ ಅಂಶಗಳನ್ನು ಅವರು ಲೇಖಕರು ಹೇಳ್ತಾರೆ. ಮೊದಲನೆಯದಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ತಲೆಯ ಆಕಾರವನ್ನು ಗಮನಿಸಬೇಕು. ಒಬ್ಬೊಬ್ಬರ ತಲೆಯ ಆಕಾರ ಕೂಡ ಒಂದೊಂದು ರೀತಿಯಲ್ಲಿರ್ತದೆ. ಆ ಆಕಾರಕ್ಕೆ ತಕ್ಕಂತೆ ರುಮಾಲನ್ನು ಸುತ್ತಿಕೊಳ್ಬೇಕು. ಅದಕ್ಕೆ ಕಣ್ಣಿನಿಂದ ನೋಡಿ ಬುದ್ಧಿವಂತಿಕೆಯಿಂದ ಅದನ್ನು ಅರ್ಥ ಮಾಡಿಕೊಂಡು ತಲೆಗೆ ಬೇಕಾದ ರೀತಿಯ ರುಮಾಲನ್ನು ನಿರ್ಧರಿಸಿಕೊಂಡು ಮಾಡಬೇಕು. ಸುತ್ತಿಕೊಂಡು ಬಂದ ಮೇಲೆ ರುಮಾಲು ಸರಿ ಹೊಂದುತ್ತದೆಯೋ ಇಲ್ಲವೋ ಎಂದು ಹೇಳ್ಬೋದು. ಜಿಲೇಬಿಯ ಪಾಕ, ಪಕ್ವಾನ್ನದ ಪಾಕದ ರೀತಿಯಲ್ಲಿ ಇದಕ್ಕೂ ಒಂದು ಹದ ಅಂತ ಇರ್ತದೆ. ಈಗ ನಾವು ಬೇರೆ ಬೇರೆ ಅಡಿಗೆಯನ್ನು ಮಾಡ್ತೇವೆ, ಆ ಅಡಿಗೆಗೆ ಯಾವ ರೀತಿ ಪಾಕ ಬರಬೇಕು ಅದೇ ರೀತಿಯಲ್ಲಿ ಮೈಸೂರು ರುಮಾಲು ಕೂಡ ಕಟ್ಟಲಿಕ್ಕೆ ಅದಕ್ಕೂ ಒಂದು ಅದರದೇ ಪಾಕ ಅಂತ ಇರ್ತದೆ, ಹದ ಅಂತ ಇರ್ತದೆ. ಆ ಹದವನ್ನು ತಿಳಿದ ಮೇಲೆ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಅದನ್ನು ಇದೇ ರೀತಿ ಅಂತ ಹೇಳಿಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಒಳ್ಳೆಯ ಕಾವ್ಯ ಸಿಕ್ಕಿದಾಗ ಹೇಗೆ ಅದನ್ನು ರಸವನ್ನು ಅನುಭವಿಸಲು ಸಾಧ್ಯವೋ ಹಾಗೆ ಒಳ್ಳೆಯ ರುಮಾಲು ಸಿಕ್ಕಿದ ನಂತರ ಅದನ್ನು ಕಟ್ಟಲಿಕ್ಕೆ ಸಾಧ್ಯ. ಈ ರುಮಾಲು ಅದರ ಅಂದ, ಚಂದ, ಶೋಭೆ, ಸೊಗಸುಗಳನ್ನು ಮೆಚ್ಚಿ ಗೌರವಿಸಬಹುದು. ಆದರೂ ಇದು ಒಟ್ಟಾರೆಯಾಗಿ ಅನುಭವವೇದ್ಯ ಕಲೆ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಸಲ್ಲುವ ಗೌರವ ಇದೆಯಲ್ಲ, ಅದು ತುಂಬಾ ಮುಖ್ಯವಾದುದು ಅಂತ ಲೇಖಕರು ಉತ್ತರವನ್ನು ಕೊಡ್ತಾರೆ. ರುಮಾಲನ್ನು ಬಟ್ಲರ್ಗಳಂತೆ ಸುತ್ತಬೇಡಿ. ಇಲ್ಲಿ ಲೇಖಕರು ಹೇಳ್ತಾರೆ, ನೀವೀಗ ರುಮಾಲು ಕಟ್ಟಲಿಕ್ಕೆ ಹೊರಟಿದ್ದೀರಿ, ಆದರೆ ಬಟ್ಲರುಗಳಂತೆ ಅದನ್ನು ಸುತ್ತಬೇಡಿ. ರುಮಾಲು ಅಂಡಾಕಾರದಲ್ಲಿ ಇರುವುದು ಕೂಡ ಬೇಡ. ರುಮಾಲು ಯಾವ ರೀತಿ ಇರಬೇಕು ಅದರ ಸೂಚನೆಯ ಬಗ್ಗೆ ಲೇಖಕರು ಹೇಳ್ತಾರೆ. ನೋಡಿ, ನೀವು ರುಮಾಲು ಕಟ್ತಾ ಇದ್ದೀರಿ ಅಂತ ಆದರೆ ಅದನ್ನು ಬಟ್ಲರ್ ರೀತಿಯಲ್ಲಿ ಕಟ್ಟಬೇಡಿ, ಹಾಗೆ ಅದನ್ನು ಅಂಡಾಕಾರದ ರೀತಿಯಲ್ಲಿ ಕೂಡ ಅದನ್ನು ಕಟ್ಟುವುದು ಬೇಡ. ಕೂದಲಿನ ಗಂಟು ಚಿಕ್ಕದಾಗಿರಲಿ, ಹಾಗೆಯೇ ಬೋಳು ತಲೆಗೆ ಹೊರಗೆ ಕಾಣುವ, ಈಗ ಬೋಳ್ಮಂಡೆ ಇದೆ ಅಂತ ಆದರೆ ಅದು ಹೊರಗೆ ಕಾಣುವ ರೀತಿಯಲ್ಲಿ ಬೇಡ, ಅದು ಕಾಣುವುದು ಬೇಡ. ರುಮಾಲನ್ನು ಪೂರ್ತಿ ಮಡಿಸಿ ಕಟ್ಟಬೇಡಿ ಅಂತ ಹೇಳ್ತಾ ಇದ್ದಾರೆ. ರುಮಾಲು ಈಗ ಶಾಲ್, ಆ ಒಂದು ರುಮಾಲಿಗೆ ಕಟ್ಟಲಿಕ್ಕೆ ಒಂದು ಬಟ್ಟೆ ಬರ್ತದಲ್ವಾ, ಆ ಬಟ್ಟೆಯನ್ನು ಪೂರ್ತಿ ಮಡಿಸಿ ಅದನ್ನು ಕಟ್ಟಬೇಡಿ. ಹಾಗೆ ಕಟ್ಟಿದರೆ ಜವಾನನಂತೆ ಕಾಣ್ತೀರಿ. ಇನ್ನು ರುಮಾಲಿನ ಜರಿಯ ಬಗೆಗೂ ಕೂಡ ಹಲವಾರು ಸಲಹೆಗಳನ್ನು ಲೇಖಕರು ಹೇಳ್ತಾ ಇದ್ದಾರೆ. ಜರಿ ಕಮ್ಮಿ ಕೂಡ ಆಗಬಾರ್ದು, ಜರಿ ಹೆಚ್ಚು ಕೂಡ ಆಗಬಾರ್ದಂತೆ. ನೋಡಿ, ಇದೆಷ್ಟು ಜಾಗ್ರತೆ ಮಾಡಬೇಕು ಈ ರುಮಾಲನ್ನು ತಗೊಳ್ಬೇಕಂತಾದರೆ. ಜರಿ ಹೆಚ್ಚು ಕೂಡ ಇರಬಾರ್ದು, ಜರಿ ಕಡಿಮೆ ಕೂಡ ಇರಬಾರ್ದು. ಕಮ್ಮಿಯಾಗಿ ಕಡ್ಡಿ ಅಂತಾದರೆ ಗುಮಾಸ್ತನ ರೀತಿಯಲ್ಲಿ ಕಾಣ್ತದೆ, ದೊಡ್ಡದಾದರೆ ಸಾಹುಕಾರನ ದಪ್ಪ ಎದ್ದು ಕಾಣ್ತದೆ ಅಂತೆ. ಜರಿ ಎಂದಿಗೂ 3/4 ಅಂಗುಲವನ್ನು ಮೀರಕೂಡದು. ಹಾಗೆಯೇ ಅದು ಅಪ್ಪಟ ಚಿನ್ನದಂತೆ ಮಿರನೆ ಮಿಂಚುತ್ತಿರ್ಬೇಕಂತೆ, ಒಳಿಬೇಕಂತೆ, ಪಳ ಅಂತ ಆ ಒಂದು ರುಮಾಲಿನ ಬಟ್ಟೆಯ ಜರಿ ಉಂಟಲ್ಲ ಅದು ಮಿಂಚುತ್ತಾ ಇರಬೇಕು. ಇಷ್ಟೆಲ್ಲ ಮಾಡಿಯಾದ ಮೇಲೆ ದಾಡಿ ಇದ್ದರೆ ಚಂದವಾ? ಮೈಸೂರಿನವರು ದಾಡಿಯನ್ನೇ ಬೆಳೆಸುವುದಿಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಈಗೆಲ್ಲ ಬೆಳೆಸ್ಬೋದು, ಆದರೆ ಲೇಖಕರು ಆವತ್ತು ಹೇಳ್ತಾ ಇದ್ದದ್ದು ಮೈಸೂರಿನವರು ದಾಡಿ ಬೆಳೆಸ್ತಾನೆ ಇರಲಿಲ್ಲ, ಯಾಕಂದರೆ ರುಮಾಲು ಕಟ್ಟುವಾಗ ಈ ದಾಡಿ ಚಂದ ಕಾಣುವುದಿಲ್ಲ ಅಂತ ಲೇಖಕರು ಹೇಳುವಂಥದ್ದು. ಈಗೆಲ್ಲ ದಾಡಿ ಇರುವವರನ್ನು ಕೂಡ ನಾನು ನೋಡಿದ್ದೇನೆ. ಆದರೆ ಮೊದಲು ಲೇಖಕರ ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಈ ಒಂದು ಪ್ರಬಂಧವನ್ನು ಬರೆಯುವಂಥ ಕಾಲದಲ್ಲಿ ದಾಡಿಯನ್ನು ಬಿಡ್ತಾ ಇರಲಿಲ್ವ ಏನೋ, ಆದರೆ ಗೊತ್ತಿಲ್ಲ, ಅದು ಅವರು ಈ ರೀತಿಯಾಗಿ ಬರೆದಿದ್ದಾರೆ. ರುಮಾಲೆಂದರೆ, ಆಮೇಲೆ ಹೇಳ್ತಾರೆ ರುಮಾಲಿಗೆ ಎಷ್ಟು ಮರ್ಯಾದೆ ಇದೆ ಗೊತ್ತುಂಟಾ? ರುಮಾಲೆಂದರೆ ಮಂಗಳಕರವಾದ ವಸ್ತು. ಅದು ಮದುವೆ ಮನೆಯಾಗಬಹುದು, ಅರಮನೆ ಆಗಿರ್ಬೋದು, ಮರ್ಯಾದೆ ರುಮಾಲಿಗೆ ಸಿಗ್ತದೆ. ರುಮಾಲು ಗತ್ತಿನಿಂದ ಕೂಡಿದ್ದರೆ ಅಂಗಡಿಯಲ್ಲಾಗಲಿ ಬ್ಯಾಂಕಿನಲ್ಲಾಗಲಿ ಕರೆದು ಮಾತನಾಡಿಸ್ತಾರಂತೆ. ಈ ರುಮಾಲಿಗೆ ಅದರದೇ ಆದ ಒಂದು ಸ್ಥಾನಮಾನಗಳಿದೆ, ಗೌರವ ಮರ್ಯಾದೆ ಕೂಡ ಇದೆ. ಆ ಒಂದು ಗೌರವ, ಗತ್ತು, ಮರ್ಯಾದೆಗಳಿರುವಂಥದ್ದು ರುಮಾಲಿಗೆ. ರುಮಾಲು ತುಂಬಾ ಮಂಗಳಕರವಾದ ವಸ್ತು. ಅದು ಮದುವೆ ಮನೆಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ, ಅರಮನೆಯಲ್ಲಿ ಕೂಡ ಬಳಸ್ತಾರೆ.
ಮರ್ಯಾದೆ, ರುಮಾಲಿಗೆ ಸಿಕ್ಕುವಂಥ ಮರ್ಯಾದೆ ಸಿಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಲೇಖಕರು ಹೇಳ್ತಾರೆ, ರುಮಾಲನ್ನು ಸುತ್ತಿಕೊಂಡ್ರೆ ಅಥವಾ ರುಮಾಲನ್ನು ಕಟ್ಟಿಕೊಂಡ್ರು ಅಂಗಡಿ ಹತ್ರ ಹೋದರೆ, ಬ್ಯಾಂಕಿನ ಹತ್ರ ಹೋದರೆ ಎಲ್ಲರೂ ಅವರು ಕರೆದು ಮಾತನಾಡಿಸ್ತಾರಂತೆ. ಬೀದಿಯಲ್ಲಿ, ಅರಮನೆಯಲ್ಲಿ, ಉದ್ಯಾನವನದಲ್ಲಿ ಸಲಾಮು ಕೂಡ ಮಾಡ್ತಾರೆ. ಬನ್ನಿರೆಂದು ಆಸನವನ್ನು ತೋರಿಸಿ ಕ್ಷೇಮ ಕೂಡ ವಿಚಾರಣೆ ಮಾಡ್ತಾರೆ. ಕಚೇರಿಗಳಲ್ಲಿ ಲಂಚ ನೀಡದೆ ಕೆಲಸ ಕೂಡ ಆಗ್ತದೆ ಅಂತೆ. ನೋಡಿ ಎಷ್ಟು ಬೆಲೆ ಇದೆ ಅಂತ. ಇಲ್ಲದಿದ್ದರೆ ಕಚೇರಿಗೆ ಹೋದರೆ ಲಂಚವನ್ನು ಕೊಡಬೇಕು ಒಂದು ಕೆಲಸ ಆಗಬೇಕಾದ್ರೆ. ಆದರೆ ಯಾವಾಗ ನಾವು ರುಮಾಲನ್ನು ಹಾಕಿಕೊಂಡು ಹೋಗ್ತೇವೆ ಆವಾಗ ಯಾರು ಕೂಡ ಲಂಚ ಕೂಡ ಕೇಳುವುದಿಲ್ಲ. ಅದಕ್ಕೆ ಒಂದು ಮರ್ಯಾದೆ ಇರ್ತದೆ. ಆ ಮರ್ಯಾದೆಯಿಂದಾಗಿ ಲಂಚವನ್ನು ಕೂಡ ಕೇಳುವುದಿಲ್ಲ. ಇದು ಬನ್ನಿ ಅಂತ ಹೇಳಿ ಆಸನವನ್ನು ತೋರಿಸಿ ಕ್ಷೇಮ ಕೂಡ ವಿಚಾರಿಸ್ತಾರೆ. ಉದ್ಯಾನವನದಲ್ಲಿ ಸಲಾಂ ಕೂಡ ಹೊಡಿತಾರೆ. ಕಚೇರಿಗಳಲ್ಲಿ ಲಂಚ ನೀಡದೆ ಕೆಲಸವಾಗ್ತದೆ. ರೈಲಿನಲ್ಲಿ ಕಲೆಕ್ಟರ್ ಟಿಕೆಟ್ ಕೇಳುವುದೇ ಇಲ್ಲ. ಹೀಗೆ ಮಂಗಳಕರ, ಕ್ಷೇಮ, ಅಲಂಕಾರ ಎಲ್ಲವೂ ಕೂಡ ಸಂಗಮವಾಗಿ ರುಮಾಲಿನ ಮೂಲಕ ನಡೆಯುತ್ತದೆ. ಇಷ್ಟೆಲ್ಲ ಅನುಕೂಲತೆ ಮರ್ಯಾದೆಗಳಿದ್ರೂ ಕೂಡ ಮೈಸೂರಿನ ರುಮಾಲಿನ ಬಳಕೆ ತುಂಬಾ ಕಡಿಮೆ ಆಗ್ತಾ ಹೋಗಿದೆ. ಹೀಗೆ ದೇಶದಲ್ಲಿ ಪರಕೀಯರ ಆಡಳಿತ ವ್ಯವಸ್ಥೆ ಪ್ರಬಲವಾಯಿತು. ಅದ ನಂತರ ಇದು ಪ್ರಬಲವಾಯಿತು. ಆಗ ರುಮಾಲಿನ ಜಾಗವನ್ನು ಆ ಪರದೇಶಿ ಸಂಪ್ರದಾಯಗಳು ಕೂಡ ಆಕ್ರಮಣ ಮಾಡ್ತಾಯಿದ್ರು. ಮೊದಲಿತ್ತು, ಈಗ ತುಂಬಾ ವರ್ಷದ ಹಿಂದೆ ಈ ರುಮಾಲು ಕಟ್ಟಿಕೊಳ್ಳುವಂಥದ್ದು, ಮರ್ಯಾದೆ ಕೊಡುವಂಥ ಇದೆಲ್ಲ ಇತ್ತು. ನಂತರ ಬ್ರಿಟಿಷರು ಎಲ್ಲ ಬಂದರು ನೋಡಿ, ಪರಕೀಯರು ಅಂದರೆ ಬ್ರಿಟಿಷರು. ಅವರ ಸಂದರ್ಭದಲ್ಲಿ ಅದನ್ನೇನು ಮಾಡಿದರು, ಅದನ್ನು ಮಾಡಬಾರ್ದು, ಹಾಕಬಾರ್ದು ಅಂತ ಕಟ್ಟೆಚ್ಚರ ಎಲ್ಲ ಬಂತು. ನಮ್ಮ ನಾಡಿನಲ್ಲಿ ನಾವೇ ಪರಕೀಯರಾಗಿ ಬಿಡುತ್ತೇವೆ ಅಂದರೆ ಆ ಬಂದ ಸಂದರ್ಭದಲ್ಲಿ ಮೈಸೂರು ರುಮಾಲು ಸುಂದರವಾದದ್ದು, ಅದರಲ್ಲಿ ಆದರ್ಶ ತತ್ವವಿದೆ. ಶುದ್ಧವಾದ ಮೈಸೂರು ಸಂಪ್ರದಾಯಗಳನ್ನು ಗಮನಿಸಿದರೆ ಅದರ ಅರಿವಾಗ್ತದೆ. ಅದಕ್ಕೆಂದೇ ನಮ್ಮಲ್ಲಿನ ಉಡುಪುಗಳು ಸಂವತ್ಸರಕ್ಕೆ ತಕ್ಕಂತೆ ಸೂಚನೆಗಳನ್ನು ತೆಗೆದುಕೊಂಡು ಸರ್ವಾಂಗ ಸುಂದರವಾಗುತ್ತದೆ ಅಂತ ವಿವರಿಸ್ತಾರೆ. ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಇನ್ನಷ್ಟು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಒಳ್ಳೆಯ ಗುಣ ಎಲ್ಲಿದ್ದರೂ ಅದನ್ನು ಗ್ರಹಿಸುವಂತಹ ವಿಶಾಲ ಹೃದಯಗಳು, ಅದರ ಜೊತೆಗೆ ನಮ್ಮ ಪದ್ಧತಿ ಸಂಪ್ರದಾಯಗಳ ಆಳವನ್ನು ಅರಿತು ಅದನ್ನು ರೂಢಿಸಿಕೊಂಡವರು. ಪರಕೀಯರ ದಾಳಿ ವರ್ಷಗಟ್ಟಲೆ ನಡೆದರೂ ಕೂಡ ಮೈಸೂರು ರುಮಾಲಿನ ಸಾಂಪ್ರದಾಯಿಕತೆ ಬದಲಾಗಲಿಲ್ಲ. ಅದರ ಸೊಗಸೇ ಬೇರೆ. ನಮ್ಮ ಉಡುಪು ಅಲಂಕಾರಗಳು ಎಷ್ಟು ಸುಂದರವಾದವು ಆದರೂ ಕೂಡ ಒಂದಕ್ಕೊಂದು ಹೇಗೆ ಒಪ್ಪುವುದು. ಕಾಲಿಗೆ ಕಾಶಿ ಯಾತ್ರೆಯ ಜೋಡು, ನಿರಿತೀಡಿ ಕಚ್ಚೆ ತಿದ್ದಿ ಕಾಲು ತುಂಬ ಉಟ್ಟ ಬೆಳ್ಳನೆಯ ಅಂಚಿನ ಅಂಚೆ, ಬೆರಳಿಗೆ ಹರಳಿನ ಉಂಗುರ, ಒಂದು ಕೈಯಲ್ಲಿ ರೇಷ್ಮೆಯ ವಸ್ತ್ರ ನಶ್ಯದ ಡಬ್ಬಿ, ಇನ್ನೊಂದರಲ್ಲಿ ಬೆತ್ತ ಅಥವಾ ಛತ್ರ, ತುಂಬು ಕುತ್ತಿಗೆಯ ಅಂಗಿ, ಕಂಕುಳು ದೂರಿ ಭುಜವೇರಿ ಹಿಂದೆ ಮುಂದೆ ಮರ್ಯಾದೆಯಿಂದ ಈ ಸಾಡುವ ಉತ್ತರಿ, ಕಿವಿಯ ಕಡುಕು, ತಿರುವು ಮೀಸೆ, ಹಣೆಗೆ ಅಕ್ಷತೆ, ಕೋರು ರುಮಾಲು, ದೇವೇಂದ್ರನಿಗೆ ಕಳೆಕೊಡಬಲ್ಲವುಗಳು. ಹೀಗಿದ್ದ ಮೇಲೆ ಬದಲಾಗುವ ಅಗತ್ಯವೇ ಇಲ್ಲ. ಎಲ್ಲರೂ ಮುಸಲ್ಮಾನ ಪದ್ಧತಿಗೆ ಶರಣಾದರೂ ಮೈಸೂರಿನ ಉಡುಗೆ ರುಮಾಲು ರಸಿಕತೆ ತನ್ನ ಸಹಜ ಗುಣವನ್ನು ಹಾಗೆಯೇ ಉಳಿಸಿಕೊಂಡಿದೆ. ಮೈಸೂರು ರುಮಾಲು ತನ್ನ ರಸಿಕತೆಯನ್ನು ಹಾಗೆಯೇ ಉಳಿಸಿಕೊಂಡಿದೆ. ಮೈಸೂರಿನವರೇ ಎಚ್ಚರಗೊಳ್ಳಿ. ನಿಮ್ಮ ದೇಶದ ಕೀರ್ತಿ, ನಿಮ್ಮ ವ್ಯಕ್ತಿತ್ವದ ಗೌರವ, ನಿಮ್ಮ ಸಮಾಜದ ನೆಲಕಟ್ಟು, ನಿಮ್ಮ ಸಹಜ ಭೂಷಣ ಇವು ಎಲ್ಲ ಕೂಡ ರಕ್ಷಿಸಿಕೊಳ್ಳಬೇಕಾದ ಕಾಲ ಬಂದಿದೆ. ಇದು ನಿಮ್ಮ ಗುರುತರ ಕರ್ತವ್ಯ. ನಿಮ್ಮ ರುಮಾಲು ನಿಮ್ಮ ಸ್ವಾತಂತ್ರ್ಯದ ಚಿಹ್ನೆ, ನಿಮ್ಮ ಸವಿನಯನದ ನಿಶಾನೆ, ನಿಮ್ಮ ಮೇಲ್ಮೆಯ ಕುರುಹು, ನಿಮ್ಮ ಬಾಳುವೆಯ ಸರ್ವಸ್ವ. ಇದನ್ನಾದರೂ ಉಳಿಸಿಕೊಳ್ಳಿ. ಸಂಸ್ಕೃತಿಯು ಪರಭಾರೆ ಹೊಂದುತ್ತಿರುವುದನ್ನು ಇಲ್ಲಿ ಗುರುತಿಸುತ್ತೀರಾ. ಇದರ ಜೊತೆಗೆ ನಮ್ಮ ಸಂಸ್ಕೃತಿಯ ಹಿರಿಮೆ, ವಿಶೇಷತೆಗಳು, ನಯವನ್ನು ಈ ಪ್ರಬಂಧದ ಓದುವಿಕೆಯಿಂದ ನಮಗೆ ಗೊತ್ತಾಗುವಂಥದ್ದು.
ಅವರು ಸಂಪೂರ್ಣವಾಗಿ ಮೈಸೂರಿನ ಬಗ್ಗೆ, ಮೈಸೂರಿನ ರುಮಾಲಿನ ಬಗ್ಗೆ ವರ್ಣಿಸ್ತಾ ಮೈಸೂರಿನ ಜನರು ಯಾವ ರೀತಿ ಇದ್ದಾರೆ ಅಂತ ಕೂಡ ಅವರು ಈ ಒಂದು ಪ್ರಬಂಧದಲ್ಲಿ ಹೇಳ್ತಾ ಹೋಗ್ತಾರೆ. ಮೈಸೂರು ರುಮಾಲಿನ ವಿಶೇಷವೇ ಅದು ಒಂದು ಗಸ್ತು ಕೊಡ್ತದೆ ಅಂತ ಲೇಖಕರು ಹೇಳುವಂಥದ್ದು. ಅದು ಮಾಡಬಲ್ಲ ಅವಮಾನಗಳು ಕೂಡ ಸಾಧಾರಣವಲ್ಲ. ಒಂದು ವೇಳೆ ನಾವು ಅದನ್ನು ಸರಿಯಾಗಿ ಕಟ್ಟಿಕೊಳ್ಳಿಲ್ಲ ಅಂತಾದರೆ ಈ ರುಮಾಲಿನಿಂದಾಗಿ ನಾವು ಅವಮಾನವನ್ನು ಕೂಡ ಪಡಬೇಕಾಗ್ತದೆ. ಅದು ಕೂಡ ಆ ಒಂದು ಅವಮಾನ ಕೂಡ ಸಾಧಾರಣವಾದುದಲ್ಲ. ಅದೇನು ಮಾಡ್ತದೆ, ಮೈಸೂರು ರುಮಾಲು ಸಮಯ, ಸಂದರ್ಭ, ಉತ್ಸವ ಮುಂತಾದಂತಹ ಸಮಯದಲ್ಲಿ ಬೇಕೆಂದೇ ಅದು ಕೆಟ್ಟು ಹೋಗ್ತದೆ. ಇನ್ನು ಇತರ ವಿಶೇಷ ಸಂದರ್ಭಗಳಲ್ಲಿ, ಈಗ ರೈಲಿಗೆ ಹತ್ತುವಾಗ ಇರ್ಬೋದು, ಕಚೇರಿಗೆ ಹೋಗಲಿಕ್ಕೆ ಸಮಯ ಆಯಿತು ಅಂತ ಆಗ ಇರ್ಬೋದು, ಸಾಹೇಬರನ್ನು ನೋಡುವ ಸಮಯ ಆಗಿರ್ಬೋದು. ಈ ರೀತಿಯ ಸಂದರ್ಭದಲ್ಲಿ ಅದೇನು ಮಾಡ್ತದೆ, ನಾವು ರುಮಾಲಿಗೆ ಆಲಸ್ಯ ತೋರಿಸಿದರೆ ಅದು ಆ ಸಮಯದಲ್ಲಿ ಮೆಲ್ಲನೆ ಬಿಚ್ಚಿ ನಮಗೆ ಭಯವನ್ನು ಹುಟ್ಟಿಸ್ತದೆ, ಅವಮಾನ ಮಾಡ್ತದೆ, ಗಸ್ತು ಕೊಡ್ತದೆ. ಮೈಸೂರು ಒಂದು ರಾಮರಾಜ್ಯ, ಅದೊಂದು ಭೋಗರಾಜ್ಯ. ಮೈಸೂರು ಒಂದು ಶೃಂಗಾರ ರಾಜ್ಯ. ಮೈಸೂರಿನ ಭೋಗ ಸಂಪತ್ತನ್ನು ಇಲ್ಲಿ ಲೇಖಕರು ಚಂದವಾಗಿ ವಿವರಿಸ್ತಾ ಇದ್ದಾರೆ. ಅಲ್ಲಿನ ಚೆಲುವು ಬೆಡಗುಗಳ ಧಾನ್ಯ, ಹದವಾದ ವಾಯುಗುಣ, ಶ್ರೀಗಂಧದ ಸೌಗಂಧ, ಮಲ್ಲಿಗೆ ಹೂ, ವೀಳ್ಯದೆಳೆ, ಬದನೆಕಾಯಿಗಳ ಪರಿಮಳದ ಸವಿ, ಸುಖಾಪೇಕ್ಷೆ, ಕಣ್ತುಂಬ ನಿದ್ದೆ ಎಲ್ಲವೂ ಕೂಡ ಸಹಜವಾಗಿ ದೊರೆಯುತ್ತದೆ. ಇದನ್ನರಿತೆ ಜನ ಇಲ್ಲಿಗೆ ಬಂದು, ಮೈಸೂರಿಗೆ ಬಂದು ಜನ ನೆಲೆಸ್ತಾ ಇದ್ದಾರೆ ಅಂತಾದರೆ ಅವರಿಗೆ ಗೊತ್ತಿದೆ ಅದೊಂದು ಎಷ್ಟು ಅದ್ಭುತವಾದ ರಾಜ್ಯ, ಎಷ್ಟು ಅದ್ಭುತವಾದ ಒಂದು ಜಾಗ, ಶೃಂಗಾರ ರಾಜ್ಯ, ಭೋಗ ಸಂಪತ್ತಿನ ರಾಜ್ಯ ಅಂತ ಜನರಿಗೆ ಗೊತ್ತಿದೆ. ಆದ್ದರಿಂದಲೇ ಜನರು ಇಲ್ಲಿಗೆ ಬಂದು ನೆಲೆಸ್ತಾ ಇದ್ದಾರೆ. ಮೈಸೂರು ರುಮಾಲನ್ನು ಕಟ್ಟುವಾಗ ನಾವು ಕೆಲವೊಂದು ಸಲಹೆಗಳನ್ನು ಪಾಲಿಸಲೇಬೇಕು, ಸೂಚನೆಗಳನ್ನು ಪಾಲಿಸಬೇಕು ಅಂತ ಇಲ್ಲಿ ಲೇಖಕರಾದ ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಹೇಳ್ತಾ ಹೋಗ್ತಾರೆ. ಬಟ್ಲರುಗಳಂತೆ ರುಮಾಲನ್ನು ಕಟ್ಟಬೇಡಿ, ರುಮಾಲಿಗೆ ಅಂಡಾಕಾರ ಬಾರದಂತೆ ಅದನ್ನು ನೋಡಿಕೊಳ್ಳಬೇಕು. ರುಮಾಲಿನೊಳಗೆ ಸೇರಿರುವ ಕೂದಲು ಗಂಟು ಹೆಚ್ಚಾಗದೇ ಇರುವಂತೆ ಹಾಕಬೇಕು. ಹಾಗೆಂದು ಬೋಳು ತಲೆ ಹೊರಗೆ ಕಾಣುವ ರೀತಿಯಲ್ಲಿ ರುಮಾಲನ್ನು ಕಟ್ಟಬೇಡಿ ಅಂತ ಹೇಳ್ತಾರೆ. ಹೊರಗೆ ಕಾಣದಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ರುಮಾಲಿನ ಜರಿ ಹೆಚ್ಚು ಕೂಡ ಆಗಬಾರ್ದು, ಕಡಿಮೆ ಕೂಡ ಆಗಬಾರ್ದು. ಗುಮಾಸ್ತ ಹೆಚ್ಚಾದರೆ, ಕಡಿಮೆ ಆದರೆ ಗುಮಾಸ್ತನಂತೆ ಕಾಣ್ತೀರಾ, ಹೆಚ್ಚಾದರೆ ಸಾಹುಕಾರಂತೆ ಕಾಣ್ತೀರಾ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೊನೆಯದಾಗಿ ಅವರು ಹೇಳ್ತಾರೆ, ಮೈಸೂರು ರುಮಾಲು ಕಟ್ಟಿರುವವರಿಗೆ ಎಲ್ಲರೂ ಕೂಡ ಮೈಸೂರು ರುಮಾಲು ಕಟ್ಟಿರುವವರಿಗೆ ಎಲ್ಲರೂ ಮರ್ಯಾದೆಯನ್ನು ಕೊಡ್ತಾರೆ. ಯಾವ ಅಂಗಡಿಯಲ್ಲೇ ಆಗಲಿ, ಬ್ಯಾಂಕಿನಲ್ಲಿಯೇ ಆಗಲಿ ಸಾಲ ಕೂಡ ಕೊಡ್ತಾರೆ. ಬೀದಿಯಲ್ಲಿ, ಲಾಲ್ಬಾಗ್ ಗೇಟಿನಲ್ಲಿಯೂ ಕೂಡ ಪೊಲೀಸ್ನವರು ಕೂಡ ಏನು ಮಾಡ್ತಾರೆ, ಸಲಾಮು ಮಾಡ್ತಾರೆ. ಯಾರಿಗೆ ಯಾವಾಗ ನಾವು ಮೈಸೂರು ರುಮಾಲನ್ನು ಕಟ್ಟಿಕೊಂಡು ಹೋಗ್ತೇವೋ ಅಂಥ ಸಂದರ್ಭದಲ್ಲಿ ಪೊಲೀಸರು ಸಲಾಮ್ ಮಾಡ್ತಾರೆ. ಸಭೆಗಳಲ್ಲಿ ಕ್ಷೇಮ ಸಮಾಚಾರ ಕೂಡ ವಿಚಾರಿಸ್ತಾರೆ, ಕೈ ಮುಗಿದು ಸ್ವಾಗತಿಸ್ತಾರೆ. ಬನ್ನಿ ಬನ್ನಿ ಕುಳಿತುಕೊಳ್ಳಿ ಅಂತ ನಮಗೆ ಮರ್ಯಾದೆಯನ್ನು ಕೊಡ್ತಾರೆ. ಲಂಚ ರುಜುವತ್ತುಗಳು ಇಲ್ಲದೆ ಎಲ್ಲ ಕೆಲಸಗಳು ಆಗಿ ಹೋಗ್ತದೆ. ತಾಲೂಕು ಅಮಲ್ದಾರರು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡ್ತಾರಂತೆ, ಅಷ್ಟೊಂದು ಮರ್ಯಾದೆ ಕೊಡ್ತಾರೆ. ರೈಲಿನಲ್ಲಿ ಟಿಕೆಟ್ ಕಲೆಕ್ಟರ್ ಕೂಡ ತಂಟೆಗೆ ಕೂಡ ಬರೋದಿಲ್ಲ. ಹೀಗೆ ಹಲವು 10 ಅನುಕೂಲಗಳು ಮೈಸೂರು ರುಮಾಲು ಮಾಡಿಕೊಡ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಲೇಖಕರು ಹೇಳುವಂಥದ್ದಿಷ್ಟೇ, ಪ್ರೊಫೆಸರ್ ವಿ ಸೀತಾರಾಮಯ್ಯನವರ ಪ್ರಕಾರ ಮೈಸೂರು ರುಮಾಲನ್ನು ಕಟ್ಟಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಇದೆ. ಅದು ಸರಿಯಾಗಿ ಅಭ್ಯಾಸ ಇರುವವರಿಗೆ ಮಾತ್ರ ಅದನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ಒಂದು ವೇಳೆ ಸರಿಯಾಗಿ ಕಟ್ಟಿಕೊಳ್ಳದಿದ್ದರೆ ಏನಾಗ್ತದೆ, ಪೇಚಿಗೆ ಸಿಲುಕಿಸ್ತದೆ. ನಾವು ರುಮಾಲಿಗೆ ಮರ್ಯಾದೆಯನ್ನು ಕೊಡಬೇಕು, ಸ್ಥಾನಮಾನವನ್ನು ಕೊಡಬೇಕು. ಅದು ನಮ್ಮನ್ನು ಕಾಪಾಡ್ತದೆ. ಒಂದು ವೇಳೆ ನಾವು ರುಮಾಲಿಗೆ ಮರ್ಯಾದೆಯನ್ನು ಕೊಡದಿದ್ದರೆ ಅದು ಕೂಡ ನಮ್ಮನ್ನು ಏನು ಮಾಡ್ತದೆ, ಪೇಚಿಗೆ ಸಿಲುಕಿ ಹಾಕಿಸ್ತದೆ. ಅದು ಮೆಲ್ಲನೆ ಬಿಚ್ಚಿಕೊಳ್ಳಲಿಕ್ಕೆ ತಯಾರಿ ಆಗ್ತದೆ. ಈ ರೀತಿಯಾಗಿ
ಇಲ್ಲಿ ಲೇಖಕರು ಮೈಸೂರು ರುಮಾಲಿನನ್ನು ವಿವರಿಸ್ತಾ ಮೈಸೂರಿನ ಜನರ ಬಗ್ಗೆ, ಅವರ ಜೀವನದ ಬಗ್ಗೆ ಕೂಡ ವಿವರಿಸ್ತಾ ಹೋಗ್ತಾರೆ. ಈ ಒಂದು ಪ್ರಬಂಧ ಮೈಸೂರು ರುಮಾಲು ಎನ್ನುವಂತಹ ಪ್ರಬಂಧದಲ್ಲಿ ಮೈಸೂರು ರುಮಾಲಿನ ಬಗ್ಗೆ ಸಂಪೂರ್ಣವಾಗಿ ಮೈಸೂರು ರುಮಾಲಿನ ಬಗ್ಗೆ ವಿವರಿಸ್ತಾರೆ. ನಂತರ ಮೈಸೂರಿನ ಜನರ ಬಗ್ಗೆ, ಅಲ್ಲಿನ ಜನರ ಗುಣಗಳ ಬಗ್ಗೆ ಇಲ್ಲಿ ಅವರು ವಿವರಿಸ್ತಾ ಇರುವಂಥದ್ದನ್ನು ಕಾಣಬಹುದು. ಇನ್ನು ಈ ಮೈಸೂರು ರುಮಾಲಿನ ಬಗ್ಗೆ ವಿ ಸೀತಾರಾಮಯ್ಯನವರು ಹೇಳ್ತಾರೆ, ಅದಕ್ಕೆ ಸಿಗುವಂತಹ ಮರ್ಯಾದೆಯೇ ಬೇರೆ. ಮೈಸೂರು ರುಮಾಲಿಗೆ ಅದರದೇ ಆದ ಮರ್ಯಾದೆ ಇದೆ, ಸ್ಥಾನಮಾನ ಇದೆ. ಅದು ನಮಗೆ ಸಿಗಬೇಕು ಅಂತಾದರೆ ನಾವೇನು ಮಾಡಬೇಕು? ಸರಿಯಾಗಿ ಮೈಸೂರು ರುಮಾಲನ್ನು ಕಟ್ಟಿಕೊಂಡು ಹೋಗಬೇಕಾಗ್ತದೆ. ಈ ಮೈಸೂರು ರುಮಾಲು ಕೆಲವೊಮ್ಮೆ ಏನು ಮಾಡ್ತದೆ, ನಮ್ಮನ್ನು ಕೂಡ ಪೇಚಿಗೆ ಸಿಲುಕುವ ಹಾಗೆ ಮಾಡ್ತದೆ. ಮತ್ತು ಇದು ಕೂಡ ಅಗತ್ಯವಾದಂತಹ ಸಂದರ್ಭದಲ್ಲಿ ಏನು ಮಾಡ್ತದೆ, ಅಗತ್ಯವಾದ ಸಂದರ್ಭದಲ್ಲಿ ಬಿಚ್ಚಿಕೊಳ್ಳಿಕ್ಕೆ ಆರಂಭವಾಗ್ತದೆ. ಅದರಿಂದ ನಾವು ರುಮಾಲಿಗೆ ಯಾವಾಗಲೂ ಅದರ ಒಂದು ಸ್ಥಾನಮಾನ ಮರ್ಯಾದೆಗಳನ್ನು ಕೊಡಬೇಕು. ಇಲ್ಲ ಅಂತಾದರೆ ಅದು ನಮ್ಮನ್ನು ಪೇಚಿಗೆ ಸಿಲುಕಿ ಹಾಕಿಸುತ್ತದೆ. ಅಲ್ಲಿ ಮೆಲ್ಲನೆ ಅದು ಸಡಿಲವಾಗ್ತಾ ಬಿಚ್ಚಿಕೊಳ್ಳಿಕ್ಕೆ ಮೆಲ್ಲನೆ ಬಿಚ್ಚಿಕೊಂಡು ಬಿಡುತ್ತದೆ. ಮೈಸೂರು ರುಮಾಲನ್ನು ಕಟ್ಟಿಕೊಂಡವರಿಗೆ ಅದರ ಜರಿ ಹೆಚ್ಚಾದರೂ ಕೂಡ ಬದಲಾವಣೆ, ಜರಿ ಕಡಿಮೆ ಆದರೂ ಕೂಡ ಬದಲಾವಣೆ ಎಂದು ಇಲ್ಲಿ ವಿವರಿಸ್ತಾ ಇದ್ದಾರೆ. ಕಡಿಮೆ ಆದರೆ ಗುಮಾಸ್ತನಂತೆ, ಹೆಚ್ಚಾದರೆ ಸಾಹುಕಾರನಂತೆ ನೀನು ಕಾಣ್ತೀಯಾ. ಆದ್ದರಿಂದ ಮೈಸೂರು ರುಮಾಲನ್ನು ಖರೀದಿಸಬೇಕಾದ್ರೆ, ಆ ರುಮಾಲಿನ ಬಟ್ಟೆ ಖರೀದಿಸಬೇಕಾದ್ರೆ ಅದನ್ನು ಜರಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಖರೀದಿಯನ್ನು ಮಾಡಬೇಕಾಗ್ತದೆ. ರುಮಾಲು ಮತ್ತು ಪೇಟ ಎರಡೂ ಕೂಡ ಒಂದೇ ಆಗಿರ್ತದೆ. ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿ ಹೇಳುವಂಥದ್ದು. ರುಮಾಲು, ಪೇಟ, ತೊಪ್ಪಿ, ಮುಂಡಾಸು, ಈ ರೀತಿಯಾಗಿ ಎಲ್ಲ ಮೈಸೂರು ರುಮಾಲಿನ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಅದೇ ಮೈಸೂರು ರುಮಾಲಿನ ಮುಖ್ಯ ಲಕ್ಷಣ ಆಗಿರುತ್ತದೆ. ರುಮಾಲು ಸರಿಯಾಗಬೇಕೆಂದರೆ ಅದನ್ನು ಅನುಸರಿಸಬೇಕಾದವರು ನಾವೇ ಹೊರತು ಅದು ರುಮಾಲಲ್ಲ. ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಅಥವಾ ಸಣ್ಣ ಪುಟ್ಟ ಬದಲಾವಣೆಗಳಾದರೆ ನಾವೇ ಆ ಬದಲಾವಣೆಗಳನ್ನು ಸರಿ ಮಾಡಿಕೊಳ್ಬೇಕು. ನಮ್ಮ ತಲೆಯ ಆಕಾರದ ರೀತಿಯಲ್ಲಿ ಅದನ್ನು ಜೋಡಣೆ ಮಾಡಬೇಕು ಹೊರತು ನಮ್ಮ ಆ ರುಮಾಲಿನ ಮೇಲೆ ಕೋಪವನ್ನು ತೀರಿಸುವಂಥದ್ದಲ್ಲ ಅಥವಾ ಅದರ ಮೇಲೆ ಪೌರುಷವನ್ನು ತೋರಿಸುವಂಥದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೈಸೂರು ರುಮಾಲು ಬಗ್ಗೆ ಲೇಖಕರು ಹೇಳ್ತಾ ಇಲ್ಲಿ ಮೈಸೂರಿನ ಬಗ್ಗೆ ಕೂಡ ಹೊಗಳ್ತಾ ಹೋಗ್ತಾರೆ. ಶೃಂಗಾರ ರಾಜ್ಯ, ಭೋಗ ರಾಜ್ಯ. ಅಲ್ಲಿ ಮೈಸೂರನ್ನು ವಿವರಿಸುವಾಗ ಇವಿಷ್ಟು ವಿಚಾರವನ್ನು ಬರೀರಿ. ಮೈಸೂರು ರಾಮರಾಜ್ಯ, ಮೈಸೂರು ಭೋಗರಾಜ್ಯ, ಮೈಸೂರು ಭೋಗ ಸಂಪತ್ತಿನನ್ನು ಕೊಂಡಿರುವ ಶೃಂಗಾರ ರಾಜ್ಯ, ಶೃಂಗಾರ ರಾಜ್ಯ, ಭೋಗರಾಜ್ಯ, ರಾಮರಾಜ್ಯ. ಅಲ್ಲಿನ ಚೆಲುವು ಬೆಡಗುಗಳ ಧ್ಯಾನ, ಹದವಾದ ವಾಯುಗುಣ ಅವರಿಗೆ ತುಂಬನೇ ಖುಷಿ ಕೊಟ್ಟಿರುವಂಥದ್ದು. ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಮೈಸೂರಿನ ಬಗ್ಗೆ ಕೂಡ ಇಲ್ಲಿ ಹೊಗಳ್ತಾ ಇದ್ದಾರೆ. ಈ ಮೈಸೂರು ರುಮಾಲನ್ನು ಕಷ್ಟಪಟ್ಟು ಕಟ್ಟಬೇಕಾಗ್ತದೆ, ಅದಕ್ಕೆ ಅಭ್ಯಾಸ ಮಾಡಬೇಕಾಗ್ತದೆ. ಸರಿಯಾಗಿ ಅಭ್ಯಾಸ ಇದ್ದವರಿಗೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ. ಒಂದು ವೇಳೆ ಸರಿಯಾಗಿ ಅಭ್ಯಾಸ ಇಲ್ಲ ಅಂತಾದರೆ ಅದು ಬಿದ್ದು ಹೋಗ್ತದೆ, ಅದು ಹಾಳಾಗ್ತದೆ ಎನ್ನುವಂಥದ್ದು. ಮೈಸೂರು ರುಮಾಲು ರಸಿಕತೆ. ಒಂದು ಮೈಸೂರು, ಎರಡು ರುಮಾಲು ಮತ್ತು ರಸಿಕತೆ, ಈ ಮೂರು ಅಂಶಗಳು ಕೂಡ ಒಳಗೊಂಡಿದೆ ಅಂತ ಹೇಳ್ತಾರೆ. ರುಮಾಲು ಕಟ್ಟುವ ಬಗೆಯನ್ನು ಯಾರಿಗೂ ಕೂಡ ತಿಳಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದು ಸ್ವ ಅನುಭವದಿಂದಲೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಮಂಗಳಕರವಾದಂತಹ ಸಂದರ್ಭದಲ್ಲಿ ನಾವು ಮಂಗಳಕರವಾದಂತಹ ಸಂದರ್ಭದಲ್ಲಿ ಮಂಗಳ ಮರ್ಯಾದೆಗಳು ಸಿಗ್ತದೆ. ಮಂಗಳ ಮರ್ಯಾದೆ ಇರುವಂಥ ಸಂದರ್ಭಗಳಲ್ಲಿ ಮೈಸೂರು ರುಮಾಲನ್ನು ಕಟ್ಟಿಕೊಂಡು ಹೋಗುವುದು ತುಂಬಾ ಒಳ್ಳೆಯದು. ಈ ರುಮಾಲು ಅಂತ ಹೇಳಿದರೆ ಅದು ಮಂಗಳ ಮರ್ಯಾದೆಯ ಸಂಕೇತ. ಮಂಗಳ ಮರ್ಯಾದೆ ಎರಡನ್ನೂ ತಂದು ಕೊಡುವಂಥದ್ದು. ಪರಕೀಯರ ಪ್ರಭಾವದಿಂದಾಗಿ ಈ ನಡುವೆ ಮೈಸೂರು ರುಮಾಲನ್ನು ಧರಿಸುವವರ ಪ್ರಮಾಣ ಕಡಿಮೆಯಾಗ್ತಾನೇ ಇದೆ ಅಂತ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ.
ಅದರಿಂದ ಒಟ್ಟಿನಲ್ಲಿ ಮೈಸೂರು ರುಮಾಲು ವಿಶೇಷ ಗಸ್ತನ್ನು ಕೊಡ್ತದೆ. ಅದರದೇ ಆದ ಒಂದು ಸ್ಥಾನಮಾನ ಇದೆ. ಅದಕ್ಕೆ ಯಾವುದೇ ರೀತಿಯ ಅವಮಾನವನ್ನು ಮಾಡಬಾರದು. ಮೈಸೂರು ರುಮಾಲಿಗೆ ಅವಮಾನ ಮಾಡಬಾರದು. ಅದು ಸಾಧಾರಣವಾದುದಲ್ಲ. ಸಮಯ, ಸಂದರ್ಭ, ಉತ್ಸವ ಕಾಲದಲ್ಲಿ ಸಂದರ್ಭಗಳನ್ನೆಲ್ಲ ನೋಡಿಕೊಂಡು ಅದು ಕೆಟ್ಟು ಹೋಗುವುದೇ ಅದರ ವಿಶೇಷ. ಅಂಥ ಸಂದರ್ಭದಲ್ಲಿ ಈಗ ನಾವು ಮೈಸೂರು ರುಮಾಲಿಗೆ ಗೌರವ ಮರ್ಯಾದೆಯನ್ನು ಕೊಡಬೇಕು. ಒಂದು ವೇಳೆ ನೀವು ಗೌರವ ಮರ್ಯಾದೆಯನ್ನು ಕೊಡಲಿಲ್ಲ ಅಂತಾದರೆ ನೀವು ಮೈಸೂರು ರುಮಾಲನ್ನು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಅದು ಏನು ಯೋಚನೆ ಮಾಡಿರ್ತದೆ ಅಂತ ಹೇಳಿದರೆ, ನನಗೆ ಇದು ಮರ್ಯಾದೆ, ಇವರು ಯಾವುದೇ ರೀತಿಯ ಮರ್ಯಾದೆಯನ್ನು ಕೊಡಲಿಲ್ಲ, ಗೌರವವನ್ನು ಕೊಡಲಿಲ್ಲ, ನಾನು ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಅದು ಕೂಡ ಸಮಯವನ್ನು ಸಾಧಿಸ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಇದು ಏನು ಮಾಡ್ತದೆ, ಅದು ಮೈಸೂರು ರುಮಾಲು ಆವಾಗ ಅದು ಬುದ್ಧಿ ಕಲಿಸುವಂಥದ್ದು, ಅಥವಾ ಆ ಸಂದರ್ಭದಲ್ಲಿ ಕೆಟ್ಟು ಹೋಗಿ ನಮಗೆ ಸರಿಯಾಗಿ ವಿಷಯ ಗೊತ್ತಾಗುವಂಥದ್ದು. ಇನ್ನು ಮೈಸೂರು ರುಮಾಲನ್ನು ಕಟ್ಟಬೇಕಾದ್ರೆ ಸಲಹೆ ಸೂಚನೆಗಳು ಕೂಡ ಈಗಾಗಲೇ ಗೊತ್ತಿದೆ. ಒಟ್ಟಾರೆಯಾಗಿ ನೀವು ಮೈಸೂರು ರುಮಾಲನ್ನು ಕಟ್ಟಬೇಡಿ. ಹೇಗೆಗೋ ಕಟ್ಟಿದರೆ ಅದು ಏನೇನೋ ಕಾರಣ ಆಗ್ತದೆ. ಅದರಿಂದ ರುಮಾಲಿಗೆ ಅಂಡಾಕಾರ ಬಾರದಂತೆ ಅದನ್ನು ನೋಡಿಕೊಳ್ಬೇಕು. ಅಂಡಾಕಾರ ಬಾರದಂತೆ ನೋಡಿಕೊಳ್ಳಬೇಕು. ಹಾಗೆಯೇ ಈಗ ರುಮಾಲನ್ನು ಕಟ್ತೇವೆ ಅಲ್ವಾ, ತಲೆ ಕೂದಲೆಲ್ಲ ಗಂಟಾಗಿ ನೋವಾಗುವಂತೆ ಗಟ್ಟಿಯಾಗಿ ಕಟ್ಟಬಾರ್ದು. ಈ ರುಮಾಲು ಕಟ್ಟಿದ ನಂತರ ಕಟ್ಟುವಾಗ ಇದೆಯಲ್ಲ, ಕೂದಲು ಹೊರಗೆ ಬರುವಾಗೆಲ್ಲ ಕಟ್ಟಬೇಡಿ. ಹಾಗೆ ಬೋಳು ಮಂಡೆ ಇದ್ದವರು ಬೋಳು ಮಂಡೆಯನ್ನು ಸರಿಯಾಗಿ ಅದರೊಳಗೆ ಕೂತ್ಕೊಳ್ಳಿಸಬೇಕು. ಅದು ಹೊರಗೆ ಕಾಣುವ ರೀತಿಯಲ್ಲಿ ರುಮಾಲನ್ನು ಹಾಕಬಾರ್ದು. ಇವಿಷ್ಟು ವಿಚಾರ ನಿಮಗೆ ಸರಿಯಾಗಿ ಗೊತ್ತಿರಲಿ. ಮೈಸೂರು ರುಮಾಲು ಎನ್ನುವಂತಹ ಪ್ರಬಂಧ ಇನ್ನಿತರ ವಿಷಯ ಕಲಿಬೇಕಾದರೂ ಕೂಡ ಬಂದಿರ್ತದೆ. ಆ ವಿಚಾರ ಕೂಡ ಇದೇ ವಿಚಾರ ಆಗಿರೋದ್ರಿಂದ ನೀವು ಯಾವುದೇ ಒಂದು ಪದವಿಯನ್ನು ಪಡಿತಾ ಇದ್ದೀರಿ, ಕನ್ನಡ ನಿಮಗಿದೆ ಅಂತ ಹೇಳಿದರೆ ಮೈಸೂರು ರುಮಾಲು ಎನ್ನುವಂಥ ಪ್ರಬಂಧ ಇರ್ತದೆ. ಅದರ ಸಾರಾಂಶ ಅನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಅದರ ವಿಚಾರಣೆ, ಅದರ ವಿವರಣೆ ಎಲ್ಲವನ್ನು ಕೂಡ ಮೈಸೂರು ರುಮಾಲು ಪ್ರಬಂಧದ ಒಳಗಿದೆ ಸ್ನೇಹಿತರೆ. ಮೈಸೂರು ರುಮಾಲು ಪ್ರಬಂಧವನ್ನು ಬರೆದವರು ವಿ ಸೀತಾರಾಮಯ್ಯ. ಯಾರೆಲ್ಲ KSOU ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೀರೋ, ಪ್ರಥಮ BA BComನವರಿಗಿರುವಂತಹ ಕನ್ನಡ, ಪ್ರಥಮ BA ಇರ್ಬೋದು, BCom ಇರ್ಬೋದು, BBA ಇರ್ಬೋದು, ಕನ್ನಡ ಭಾಷೆಯಾಗಿ ಇವುಗಳು ಇರುವಂಥದ್ದು. ಪ್ರಬಂಧದಲ್ಲಿ ನಾವು ಮೊದಲಾಗಿ ನೋಡ್ಕೊಂಡಿರುವಂಥದ್ದು ಮೈಸೂರು ರುಮಾಲು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ದಿವಾನಖಾನೆಯ ಅಂದಚಂದದ ಬಗ್ಗೆ ತಿಳ್ಕೊಳ್ಳುವ. ದಿವಾನಖಾನೆಯ ಅಂದಚಂದವನ್ನು ಬರೆದವರು AN ಮೂರ್ತಿರಾವ್. ಇದರ ಲೇಖಕರ ಹೆಸರನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಒಂದು 10 ಬಾರಿ ಹೇಳ್ಕೊಳ್ಳಿ. ಮೈಸೂರು ರುಮಾಲು ಪ್ರಬಂಧವನ್ನು ಬರೆದವರು VK ಸೀತಾರಾಮಯ್ಯ. ಪ್ರೊಫೆಸರ್ ವಿ ಸೀತಾರಾಮಯ್ಯ. ಮೈಸೂರು ರುಮಾಲು ಪ್ರಬಂಧವನ್ನು ಬರೆದವರು ಪ್ರೊಫೆಸರ್ ವಿ ಸೀತಾರಾಮಯ್ಯ. ಇಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ದಿವಾನಖಾನೆಯ ಅಂದಚಂದ AN ಮೂರ್ತಿರಾವ್ ಅವರು ಬರೆದಿರುವಂತಹ ದಿವಾನಖಾನೆಯ ಅಂದಚಂದದ ಬಗ್ಗೆ ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಇದನ್ನು ಪ್ರಬಂಧವನ್ನು ಪ್ರತ್ಯೇಕವಾಗಿ ನಿಮಗೆ ಸಂಪೂರ್ಣವಾಗಿ ವಿವರಿಸ್ತೇನೆ. ಹಾಗೆ ಜೊತೆಯಾಗಿ ಈ ಪ್ರಬಂಧದ ಎಲ್ಲ ಪ್ರಶ್ನೆ ಉತ್ತರವನ್ನು ಕೂಡ ಜೊತೆಯಾಗಿ ಒಂದೇ ವಿಡಿಯೋದಲ್ಲಿ ಬರುವ ರೀತಿಯಲ್ಲಿ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.